ಎಲ್ರಿಗೂ ನಮಸ್ತೆ ಮಕ್ಕಳ. ಎಲ್ರಿಗೂ ಹ್ಯಾಪಿ ದೀಪಾವಳಿ. ಸೊ ಕ್ಯಾಂಪ್ ಇತ್ತು ಅಂತ ಹೇಳಿ ರೀಸೆಂಟ್ಲಿ ನಾವು ಆನ್ಲೈನ್ ಕ್ಲಾಸಸ್ ನ ಸ್ಟಾಪ್ ಮಾಡಿದ್ವಿ ಕೆಲವೊಂದು ದಿನಗಳ ಕಾಲ. ಸೊ ಇವತ್ತಿಂದ ಆಸ್ ಯೂಶುವಲ್ ಏನ್ ಶೆಡ್ಯೂಲ್ ಇತ್ತು 7th 8th ಮತ್ತೆ 9th ಸ್ಟ್ಯಾಂಡರ್ಡ್ ಅವರಿಗೆ ಅದೇ ಪ್ರಕಾರ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಇವತ್ತಿನ ದಿನದಲ್ಲಿ ಟಾಪಿಕ್ ಏನು ಅಂತ ಹೇಳಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಫಿಸಿಕಲ್ ಚೇಂಜಸ್ ಅಂಡ್ ಕೆಮಿಕಲ್ ಚೇಂಜಸ್ ಅಂತ ಹೇಳಿ. ಸೊ ನಾವು ಟಾಪಿಕ್ ಹೋಗೋದಕ್ಕಿಂತ ಮುಂಚೆ ಚೇಂಜ್ ಅಂದ್ರೆ ಏನು, ಫಿಸಿಕಲ್ ಮತ್ತೆ ಕೆಮಿಕಲ್ ಅಂದ್ರೆ ಆಕ್ಚುಯಲ್ ಮೀನಿಂಗ್ ಏನು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿ ನೆಕ್ಸ್ಟ್ ಫಿಸಿಕಲ್ ಚೇಂಜಸ್ ಮತ್ತೆ ಕೆಮಿಕಲ್ ಚೇಂಜಸ್ ಅಂದ್ರೆ ಏನು ಅಂತ ಹೇಳಿ ತಿಳ್ಕೊಳ್ಳೋಣ. ಸೊ ಫಸ್ಟ್ ಚೇಂಜ್ ಅಂದ್ರೆ ಏನು ಹಾಗೆ. ಸೊ ಚೇಂಜ್ ಆಗ್ಬೇಕು ಅಂತ ಹೇಳಿದ್ರೆ ಏನಾದ್ರೂ ಒಂದು ಕಾಂಪೊನೆಂಟ್ ಆದ್ಮೇಲೆ ಆಕ್ಟ್ ಮಾಡ್ಬೇಕಾಗುತ್ತೆ, ಸುಮ್ನೆ ಚೇಂಜ್ ಆಗಲ್ಲ. ಸೊ ಚೇಂಜ್ ಅಂತ ನೋಡೋದಾದ್ರೆ ಚೇಂಜ್ ಮೀನ್ಸ್ ಆಲ್ಟ್ರೇಷನ್ ಇನ್ ದ ಸ್ಟೇಟ್ ಆಗಿರ್ಬೋದು, ಶೇಪ್ ಆಗಿರ್ಬೋದು, ಸೈಜ್, ಕಲರ್ ಆರ್ ಕಾಂಪೋಸಿಷನ್ ಆಫ್ ಅ ಸಬ್ಸ್ಟೆನ್ಸ್. ಇದೆಲ್ಲದ್ರಲ್ಲೂ ಏನಾದ್ರೂ ಆಲ್ಟ್ರೇಷನ್ ಆಗ್ತಿದೆ ಅಂತ ಹೇಳಿದ್ರೆ ಚೇಂಜ್ ಅಂತ ಹೇಳಿ ಕನ್ಸಿಡರ್. ಅಂದ್ರೆ ಏನಾದ್ರೂ ಬದಲಾವಣೆ ಆಗ್ತಾ ಇದೆಯಾ ಅಂತ. ಈಗ ಒಂದ್ ಸ್ಟೇಟ್ ಇಂದ ಇನ್ನೊಂದ್ ಸ್ಟೇಟ್ ಚೇಂಜ್ ಆಗೋದಾಗಿರ್ಬೋದು, ಕಲರ್ ಏನಾದ್ರೂ ಚೇಂಜಸ್ ಆಗಿರ್ಬೋದು, ಅಥವಾ ಶೇಪ್ ಅಥವಾ ಸೈಜ್. ಇವಾಗ ನೀವ್ ಏನಾದ್ರೂ ಒಂದ್ ಬಲೂನ್ ನ ಕಂಪ್ರೆಸ್ ಮಾಡಿದ್ರಿ ಅಂತ ಹೇಳಿದ್ರೆ ಅಲ್ಲಿ ಸೈಜ್ ಮತ್ತೆ ಶೇಪ್ ಎರಡು ಕೂಡ ಚೇಂಜ್ ಆಗುತ್ತೆ. ಅದೇ ರೀತಿ ರಬ್ಬರ್ ಬ್ಯಾಂಡ್, ಈ ರೀತಿ ಏನಾದ್ರೂ ಒಂದ್ ಚೇಂಜಸ್ ಆಗ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಆಲ್ಟ್ರೇಷನ್ ಆಗ್ಬೇಕು ಅಂತ ಹೇಳಿ ನೋಡ್ತೀವಿ. ಸೊ ಹಾಗಿದ್ರೆ ಈ ಚೇಂಜಸ್ ನ ಏನ್ ಕಾಸ್ ಮಾಡುತ್ತೆ, ಯಾವ್ದ್ರಿಂದ ಎಲ್ಲ ಚೇಂಜಸ್ ಆಗ್ಬೋದು? ಒಂದಷ್ಟು ಕಾಂಪೊನೆಂಟ್ಸ್ ಬೇಕಲ್ಲ. ಈಗ ಚೇಂಜ್ ಆಗ್ತಿದೆ ಅಂತ ಹೇಳಿದ್ರೆ ಚೇಂಜ್ ಮಾಡಕ್ ಯಾರಾದ್ರೂ ಅಲ್ಲಿ ಒಂದಷ್ಟು ಕಾಂಪೊನೆಂಟ್ಸ್ ಇರ್ಬೇಕು. ಸೊ ಯಾವ್ದ್ರಿಂದ ಚೇಂಜಸ್ ಆಗತ್ತೆ ಅಂತ ನೋಡೋದಾದ್ರೆ changes can be due to changes can be due to ಯಾವುದರಿಂದ ಎಲ್ಲ ಚೇಂಜಸ್ ಆಗ್ಬೋದು ಅಂದ್ರೆ ಒಂದು ಹೀಟ್. ನಾವು ಹೀಟ್ ಕೊಡೋದ್ರಿಂದ ಚೇಂಜಸ್ ನ ನೋಡ್ಬೋದು. ಅದೇ ರೀತಿ ಲೈಟ್. ನೆಕ್ಸ್ಟ್ ಫೋರ್ಸ್, ನೀವೇನಾದ್ರೂ ಫೋರ್ಸ್ ಅಪ್ಲೈ ಮಾಡಿದ್ರು ಕೂಡ ಚೇಂಜಸ್ ನ ನೋಡ್ಬೋದಲ್ವಾ. ಸೊ ಎಫೆಕ್ಟ್ಸ್ ಆಫ್ ಫೋರ್ಸ್ ಅಲ್ಲಿ ನೀವು ಓದಿರ್ತೀರ, ಫೋರ್ಸ್ ಇಂದ ಆಗಿರ್ಬೋದು ಅಥವಾ ಪ್ರೆಷರ್ ಇಂದ ಆಗಿರ್ಬೋದು. ನೆಕ್ಸ್ಟ್ ಮಿಕ್ಸಿಂಗ್ ಸಮ್ ಅದರ್ ಸಬ್ಸ್ಟೆನ್ಸ್, ಯಾವ್ದಾದ್ರು ಬೇರೆ ಸಬ್ಸ್ಟೆನ್ಸ್ ಜೊತೆಗೆ ಮಿಕ್ಸ್ ಮಾಡೋದ್ರಿಂದ ಚೇಂಜಸ್ ಆಗ್ಬೋದು. ಮಿಕ್ಸಿಂಗ್ ವಿತ್ ಸಮ್ ಅದರ್ ಸಬ್ಸ್ಟೆನ್ಸ್. ಸೊ ಇದೆಲ್ಲದ್ರಿಂದ ನಾವು ಚೇಂಜಸ್ ನ ಗಮನಿಸ್ತಾ ಹೋಗ್ತೀವಿ. ಸೊ ಈಗ ಚೇಂಜ್ ಅಂದ್ರೆ ಏನು ಅಂತ ನಿಮ್ಗೆ ಒಂದು ಐಡಿಯಾ. ಹಾಗಿದ್ರೆ ಫಿಸಿಕಲ್ ಮತ್ತೆ ಕೆಮಿಕಲ್ ಅಂದ್ರೆ ಏನ್ ಮೀನಿಂಗ್ ಅಂತ ನೋಡ್ತಾ ಹೋಗ್ತೀವಿ. ಸೊ ಫಸ್ಟ್ ಫಿಸಿಕಲ್ ಮೀನಿಂಗ್ ಆಫ್ ಫಿಸಿಕಲ್ ಅಂತ ನೋಡೋದಾದ್ರೆ ಫಸ್ಟ್ ರಿಲೇಟೆಡ್ ಟು ದ ಬಾಡಿ ಆರ್ ಮ್ಯಾಟರ್ ದಟ್ ಕ್ಯಾನ್ ಬಿ ಸೀನ್ ಆರ್ ಟಚ್. ರಿಲೇಟೆಡ್ ಅಂದ್ರೆ ಒಂದು ಬಾಡಿ ಅಥವಾ ಮ್ಯಾಟರ್ಗೆ ರಿಲೇಟ್ ಆಗಿರುತ್ತೆ. ನೀವು ನಮ್ಗೆ ನೋಡ್ಲಿಕ್ಕೆ ಹೇಗ್ ಕಾಣಿಸುತ್ತೆ ಅಂದ್ರೆ ಅಪಿಯರೆನ್ಸ್, ಅಥವಾ ನಾವು ಮುಟ್ಟಿದಾಗ ಅದು ಸಾಫ್ಟ್ ಆಗಿದ್ಯಾ ಅಥವಾ ಹಾರ್ಡ್ ಆಗಿದ್ಯಾ, ಈ ರೀತಿ ನಾವು ಟಚ್ ಮಾಡಿದಾಗ ನಮ್ಗೆ ಏನ್ ಫೀಲ್ ಆಗುತ್ತೆ ಅಲ್ವಾ ಹಾಗೆ. ಸೊ ನಮ್ಗೆ ನೋಡ್ಲಿಕ್ಕೆ ಮತ್ತೆ ಮುಟ್ಟಾಗ ಅಥವಾ ಸಾಫ್ಟಾ ಹಾರ್ಡಾ ಅಥವಾ ತುಂಬಾ ರಿಜಿಡ್ ಇದೆಯಾ ಈ ರೀತಿ ಎಲ್ಲ ಗೊತ್ತಾಗುತ್ತಲ್ಲ, ಅದು ಫಿಸಿಕಲ್ ಅಂತ ಹೇಳಿ ಕನ್ಸಿಡರ್. ಸೊ ಇನ್ ಸೈನ್ಸ್ ಫಿಸಿಕಲ್ ಮೀನ್ಸ್ ಸಮಥಿಂಗ್ ದಟ್ ಡೀಲ್ಸ್ ವಿತ್ ದ ಫಾರ್ಮ್, ಅಪಿಯರೆನ್ಸ್ ಆರ್ ಸ್ಟೇಟ್ ಆಫ್ ಅ ಸಬ್ಸ್ಟೆನ್ಸ್, ನಾಟ್ ಇಟ್ಸ್ ಕಾಂಪೋಸಿಷನ್ ಅಂತ ಹೇಳಿ ಕೊಟ್ಟಿದೆ. ಸೊ ಕಾಂಪೋಸಿಷನ್ ಅಂದ್ರೆ ಏನು ಅಂತ ನೋಡೋದಾದ್ರೆ, ಸೊ ಒಂದ್ ವಸ್ತು ಯಾವ್ದ್ರಿಂದ ಮಾಡಲ್ಪಟ್ಟಿದೆ ಅಂದ್ರೆ ಯಾವ್ದ್ರಿಂದ ಮೇಡಪ್ ಆಗಿದೆ ಅಂತ ಹೇಳಿ ಹೇಳ್ತೀವಿ, ಅದನ್ನ ನಾವು ಕಾಂಪೋಸಿಷನ್ ಅಂತ ಹೇಳಿ ಕನ್ಸಿಡರ್. ಸೊ ನಾವು ಫಿಸಿಕಲ್ ಚೇಂಜ್ ಅಂತ ಬಂದಾಗ ಮೇನ್ ಆಗಿ ನಾವು ನೋಡೋಂಥದ್ದು ಒಂದು ಫಿಸಿಕಲ್ ಅಪಿಯರೆನ್ಸ್, ಅದ್ ನೋಡಕ್ ಹೇಗ್ ಕಾಣಿಸುತ್ತೆ ಅಂತ ಹೇಳಿ ನೋಡ್ತೀವಿ. ಅದ್ ಬಿಟ್ರೆ ಅದ್ ಯಾವ್ದ್ರಿಂದ ಮಾಡಿದೆ, ಯಾವ ಎಲಿಮೆಂಟ್ ಇಂದ ಆಗಿದೆ ಅಂತ ಫಿಸಿಕಲ್ ಚೇಂಜ್ ಅಲ್ಲಿ ನೋಡ್ಲಿಕ್ಕೆ ಹೋಗಲ್ಲ. ಸೊ ಇಲ್ಲಿ ನಾವು ಕಾಂಪೋಸಿಷನ್ ಬಗ್ಗೆ ಡಿಸ್ಕಸ್ ಮಾಡಿಲ್ಲ, ಜಸ್ಟ್ ಅದ್ರದ್ದು ಅಪಿಯರೆನ್ಸ್ ಆಗಿರ್ಬೋದು ಅಥವಾ ಸ್ಟೇಟ್ ಆಗಿರ್ಬೋದು ಇದ್ರ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡೋಣ ಯಾವ್ದ್ರಲ್ಲಿ ಫಿಸಿಕಲ್ ಕಾಂಪೋಸಿಷನ್. ಸೊ ಹಾಗಿದ್ರೆ ಫಿಸಿಕಲ್ ಪ್ರಾಪರ್ಟೀಸ್ ಅಂದ್ರೆ ಯಾವ್ದೆಲ್ಲ ಬರುತ್ತೆ ಅಂತಂದ್ರೆ, ಸೊ ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಹೇಳಿದ್ರೆ ಡೆಫಿನಿಷನ್ ಅಲ್ಲಿ ಅಲ್ಲೇ ಕೊಟ್ಟಿದ್ದಾರೆ. ಸೊ ಇನ್ನ ಕೆಲವೊಂದಷ್ಟು ನೋಡೋದಾದ್ರೆ ಒಂದು ಶೇಪ್ ಆಗಿರ್ಬೋದು, ಸೈಜ್, ಸ್ಟೇಟ್, ಕಲರ್, ಅದ್ ಹೇಗ್ ಕಾಣಿಸುತ್ತೆ ಅಂತ. ಸೊ ಇದೇ ರೀತಿ ಸೆಟ್ ಫಿಸಿಕಲ್ ಅಪಿಯರೆನ್ಸ್ ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ಫಿಸಿಕಲ್ ಅಂತ ಹೇಳಿ ತಗೋತೀವಿ. ಸೊ ನೆಕ್ಸ್ಟ್ ಅದೇ ರೀತಿ ಕೆಮಿಕಲ್. ಕೆಮಿಕಲ್ ಅಂದ್ರೆ ಏನು ಹಾಗಿದ್ರೆ, ರಿಲೇಟೆಡ್ ಟು ಸಬ್ಸ್ಟೆನ್ಸ್ ಅಂಡ್ ಹೌ ದೇ ರಿಯಾಕ್ಟ್ ಆರ್ ಕಂಬೈನ್ ಟು ಫಾರ್ಮ್ ನ್ಯೂ ಸಬ್ಸ್ಟೆನ್ಸ್ ಅಂತ. ಓಕೆ,
ಅಂದ್ರೆ ಒಂದು ಹೊಸ ಸಬ್ಸ್ಟೆನ್ಸ್ ನಮಗ್ ಬೇಕು ಅಂತ ಹೇಳಿದ್ರೆ ಪ್ರೀವಿಯಸ್ ಮುಂಚೆ ಇರೋಂತಹ ಸಬ್ಸ್ಟೆನ್ಸ್ ಗಳು ಹೇಗೆ ರಿಯಾಕ್ಟ್ ಆಗತ್ತೆ ಅನ್ನೋದ್ರ ಬಗ್ಗೆ ಏನ್ ಡಿಸ್ಕಸ್ ಮಾಡ್ತೀವಿ ಅದನ್ನ ನಾವು ಕೆಮಿಕಲ್ ಅಂತ ಹೇಳಿ ಕನ್ಸಿಡರ್ ಮಾಡೋಣ. ಸೊ ಇನ್ ಸೈನ್ಸ್ ಕೆಮಿಕಲ್ ರೆಫರ್ಸ್ ಟು ದ ಕಾಂಪೋಸಿಷನ್, ಸ್ಟ್ರಕ್ಚರ್ ಅಂಡ್ ದ ರಿಯಾಕ್ಷನ್ಸ್ ಆಫ್ ಮ್ಯಾಟರ್ ಅಂತ ಕೊಟ್ಟಿರ್ತಾರೆ. ಕಾಂಪೋಸಿಷನ್ ಅಂದ್ರೆ ಫಿಸಿಕಲ್ ಅಂತ ಬಂದಾಗ ಅಲ್ಲಿ ನಾವು ಕಾಂಪೋಸಿಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇಲ್ಲಿ ಕಾಂಪೋಸಿಷನ್ ಅಂತ ಹೇಳಿದ್ರೆ ಯಾವ್ದ್ರಿಂದ ಮಾಡಲ್ಪಟ್ಟಿದೆ, ಮೇಡ್ ಅಪ್ ಆಫ್ ವಾಟ್ ಅಂತ. ನೆಕ್ಸ್ಟ್ ಸ್ಟ್ರಕ್ಚರ್, ಯಾವ ರೀತಿ ಅರೇಂಜ್ಮೆಂಟ್ ಆಗಿದೆ. ಸ್ಟ್ರಕ್ಚರ್ ಈಸ್ ಡಿಪೆಂಡ್ ಆನ್ ಅರೇಂಜ್ಮೆಂಟ್ ಆಫ್ ಐಟಮ್ಸ್ ಆರ್ ಮಾಲಿಕ್ಯೂಲ್ಸ್ ಆರ್ ಅಯಾನ್ಸ್ ಅಂತ ಹೇಳ್ತೀವಿ. ಸೊ ಅದು ಹೇಗೆ ಅರೇಂಜ್ ಆಗಿದೆ, ಯಾವ ಆರ್ಡರ್ ಅಲ್ಲಿ ಇದೆ, ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ. ನೆಕ್ಸ್ಟ್ ರಿಯಾಕ್ಷನ್ಸ್, ಹೇಗೆ ರಿಯಾಕ್ಷನ್ ಆಗತ್ತೆ ಅನ್ನೋದ್ರ ಬಗ್ಗೆ ನಾವು ಕೆಮಿಕಲ್ ಕಾಂಪೋನೆಂಟ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಮೇನ್ ಆಗಿ ನಾವು ಅರೇಂಜ್ಮೆಂಟ್ ಅದೆಲ್ಲ ಡಿಸ್ಕಸ್ ಮಾಡಿಲ್ಲ. ಕಾಂಪೋಸಿಷನ್ ಯಾವ್ಯಾವ್ದ್ರಿಂದ ಮಾಡಲ್ಪಟ್ಟಿದೆ ಅದೆಲ್ಲ ನೋಡಿಲ್ಲ. ಜಸ್ಟ್ ಫಿಸಿಕಲ್ ಚೇಂಜ್ ಮತ್ತೆ ಕೆಮಿಕಲ್ ಚೇಂಜ್ ಅಂದ್ರೆ ಏನು, ಏನ್ ಡಿಫ್ರೆನ್ಸ್ ಇದೆ, ಕೆಮಿಕಲ್ ಚೇಂಜ್ ಹೇಗಾಗತ್ತೆ ಅನ್ನೋದ್ರ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಈಗ ಫಿಸಿಕಲ್ ಮತ್ತೆ ಕೆಮಿಕಲ್ ಅಂದ್ರೆ ಒಂದು ಐಡಿಯಾ ಬಂತು ಅಂತ ಹೇಳಿ ಅನ್ಕೋತೀನಿ. ಸೊ ನೆಕ್ಸ್ಟ್ ಕೆಮಿಕಲ್ ಪ್ರಾಪರ್ಟೀಸ್ ಅಂದ್ರೆ ಏನೇನ್ ಬರ್ಬೋದು ಈಗ. ಸೊ ಕೆಮಿಕಲ್ ಪ್ರಾಪರ್ಟೀಸ್, ಸೊ ಕೆಮಿಕಲ್ ಪ್ರಾಪರ್ಟೀಸ್ ಅಲ್ಲಿ ಏನೆಲ್ಲ ಪ್ರಾಪರ್ಟೀಸ್ ನೋಡ್ಬೋದು ಅಂತ ಹೇಳಿದ್ರೆ ಒಂದು ಎಬಿಲಿಟಿ ಟು ಬರ್ನ್. ಬರ್ನ್ ಅಂತ ಹೇಳಿದ್ರೆ ಲೈಕ್ ಇನ್ವಾಲ್ವ್ ಟು ಕಂಬಷನ್, ಕಂಬಷನ್ ಯಾವ್ದೆಲ್ಲ ಒಳಗಾಗಬೇಕು. ಸೊ ಎಬಿಲಿಟಿ ಟು ಬರ್ನ್. ಇನ್ನೊಂದು ರೆಸ್ಟ್. ರೆಸ್ಟ್ ಅಂತ ಹೇಳಿದ್ರೆ ತುಕ್ಕಿಡೋದು, ನಿಮ್ಗೆಲ್ಲ ಗೊತ್ತಿದೆ. ಸೊ ರೆಸ್ಟ್ ಇರುವಂತದ್ದು ಆರ್ ರಿಯಾಕ್ಟ್ ವಿತ್ ಅನದರ್ ಸಬ್ಸ್ಟೆನ್ಸಸ್, ಬೇರೆ ಸಬ್ಸ್ಟೆನ್ಸ್ ಜೊತೆಗೆ ಹೇಗೆ ರಿಯಾಕ್ಟ್ ಆಗುತ್ತೆ ಅಂತ. ರಿಯಾಕ್ಟ್ ವಿತ್ ಅನದರ್ ಸೊ ಇದು ಒಂದಷ್ಟು ಕಾಂಪೌಂಡ್ಸ್. ಕೆಮಿಕಲ್ ಅಂತ ಬಂದಾಗ ಇದಿಷ್ಟು ಪಾಯಿಂಟ್ಸ್ ನಾವು ನೋಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಈಗ ಚೇಂಜ್ ಅಂದ್ರೆ ಏನು ಅಂತ ಒಂದು ಐಡಿಯಾ ಬಂತು. ಫಿಸಿಕಲ್ ಅಂದ್ರೆ ಹೇಗಿರುತ್ತೆ, ಕೆಮಿಕಲ್ ಅಂತ ಬಂದಾಗ ನಾವ್ ಏನೆಲ್ಲ ಕಾಂಪೋನೆಂಟ್ಸ್ ನ ಡಿಸ್ಕಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನೋಡಿ. ಈಗ ಮೇನ್ ಆಗಿ ನಮ್ದು ಟಾಪಿಕ್ ಫಿಸಿಕಲ್ ಚೇಂಜಸ್ ಅಂಡ್ ಕೆಮಿಕಲ್ ಚೇಂಜಸ್ ನೋಡೋಣ. ಸೊ ಫಸ್ಟ್ ಫಿಸಿಕಲ್ ಚೇಂಜಸ್ ನೋಡೋಣ. ಫಿಸಿಕಲ್ ಚೇಂಜ್ ಅಂತ ಹೇಳಿದ್ರೆ a physical change is a change in which only the physical properties of a substance such as shape, size or state change but no new substance is formed ಅಂತ ಹೇಳಿ ಕೊಟ್ಟಿತ್ತು. ನಾನು ಮುಂಚೆನೆ ಹೇಳಿದೆ ಫಿಸಿಕಲ್ ಅಂತ ಮೀನಿಂಗ್ ನೋಡಿದಾಗ ನಾವ್ ಇದನ್ನೇ ಡಿಸ್ಕಸ್ ಮಾಡಿದ್ವಿ. ಶೇಪ್ ಆಗಿರ್ಬೋದು, ಸ್ಟೇಟ್ ಆಗಿರ್ಬೋದು, ಇದನ್ನ ಚೇಂಜ್ ಆಗುತ್ತೆ. ಬಟ್ ಇನ್ನೊಂದು ಫಿಸಿಕಲ್ ಅಂತ ನೋಡಿದಾಗ ನಾನು ಅಪಿಯರೆನ್ಸ್ ಅಲ್ಲಿ ಕಲರ್ ಕೂಡ ಹೇಳಿದ್ದೆ. ಬಟ್ ಫಿಸಿಕಲ್ ಚೇಂಜ್ ಅಂತ ಬಂದಾಗ ಇಲ್ಲಿ ಕಲರ್ ಅಲ್ಲಿ ಯಾವುದೇ ರೀತಿ ಚೇಂಜಸ್ ಆಗಲ್ಲ. ಸೊ ಇದು ಒಂದು ನೀವು ನೆನ್ಪಿಟ್ಕೋಬೇಕು. ಫಿಸಿಕಲ್ ಅಂತ ಬಂದಾಗ ಅಪಿಯರೆನ್ಸ್ ಅಲ್ಲಿ ಇದು ಈ ಕಲರ್ ಇದೆ ಅಂತ ನಾವು ಹೇಳ್ಬೋದು. ಬಟ್ ಫಿಸಿಕಲ್ ಚೇಂಜ್ ಅಂತ ಬಂದಾಗ ಇಲ್ಲಿ ಕಲರ್ ಅಲ್ಲಿ ಯಾವುದೇ ರೀತಿ ಚೇಂಜಸ್ ಆಗಲ್ಲ. ಜಸ್ಟ್ ಶೇಪ್, ಸೈಜ್ ಅಥವಾ ಸ್ಟೇಟ್ ಅಲ್ಲಿ ಬದಲಾವಣೆ ನೋಡ್ಬೋದು. ಫಿಸಿಕಲ್ ಚೇಂಜ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ನಿಮಗೆ ಗೊತ್ತಿದೆ ಭೌತಿಕ ಬದಲಾವಣೆ ಅಂತ ಹೇಳಿ. ಸೊ ದೀಸ್ ಚೇಂಜಸ್ ಆರ್ ಯೂಶುವಲಿ ರಿವರ್ಸಿಬಲ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂತ ಹೇಳಿದ್ರೆ ರಿವರ್ಸಿಬಲ್ ಅಂತ ಹೇಳಿದ್ರೆ ದಟ್ ಹ್ಯಾಸ್ ಎಬಿಲಿಟಿ ಟು ರಿಗೇನ್ ಇಟ್ಸ್ ಒರಿಜಿನಲ್ ಸ್ಟೇಟ್ ಅಥವಾ ಒರಿಜಿನಲ್ ಪೊಸಿಷನ್. ಮುಂಚೆ ಇದ್ದ ಹಾಗೆ ಮತ್ತೆ ವಾಪಸ್ ಬರಕ್ಕೆ ಯಾವುದಕ್ಕೆಲ್ಲ ಎಬಿಲಿಟಿ ಇಲ್ಲ, ಅದನ್ನ ನಾವು ರಿವರ್ಸಿಬಲ್ ಅಂತ ಹೇಳಿ ಕರೆಯೋಣ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನೀವು ರಬ್ಬರ್ ಬ್ಯಾಂಡ್ ನ ಸ್ಟ್ರೆಚ್ ಮಾಡಿ ಇಟ್ಕೋತೀರಾ, ಫೋರ್ಸ್ ಅಪ್ಲೈ ಮಾಡ್ತಿರ್ತೀರಾ. ಸೊ ಬಿಟ್ಟು ಅಂತ ಹೇಳಿದಾಗ ಅದ್ ಮತ್ತೆ ಅದು ಇಟ್ ರೀಗೇನ್ ಇಟ್ಸ್ ಒರಿಜಿನಲ್ ಪೊಸಿಷನ್ ಅಂತ. ಸೊ ಆ ತರದನ್ನ ರಿವರ್ಸಿಬಲ್ ಫಿಸಿಕಲ್ ಚೇಂಜಸ್ ಯೂಶುವಲ್ ಆಗಿ ರಿವರ್ಸಿಬಲ್ ಆಗಿರುತ್ತೆ ಅಂತ ಹೇಳಿ ನೋಡ್ತೀವಿ. ಯೂಶುವಲಿ ಅಂತ ಕೊಟ್ಟಿದ್ದಾರೆ. ಆಲ್ ದ ಫಿಸಿಕಲ್ ಚೇಂಜಸ್ ಆರ್ ನಾಟ್ ರಿವರ್ಸಿಬಲ್ ಅಂತ ಅರ್ಥ ಮಾಡ್ಕೋಬೇಕು ನಾವು. ಯಾಕಂದ್ರೆ ಕೆಲವೊಂದು ಇರ್ರಿವರ್ಸಿಬಲ್ ಫಿಸಿಕಲ್ ಚೇಂಜಸ್ ನ ಕೂಡ ನಾವು ನೋಡ್ಬೋದು. ಸೊ ಹಾಗಿದ್ರೆ ಯಾವ್ದು ಇರ್ರಿವರ್ಸಿಬಲ್ ಫಿಸಿಕಲ್ ಚೇಂಜಸ್ಗೆ ಎಕ್ಸಾಂಪಲ್ ಆಗುತ್ತೆ, ಯಾವ್ದು ಮುಂಚೆ ವಾಪಸ್ ಅದೇ ತರ ಬರಲ್ಲ, ಅದೇ ಪೊಸಿಷನ್ ಬರಲ್ಲ ಅಂತ ನೋಡೋದಾದ್ರೆ, ಈಗ ನೀವು ಪೇಪರ್ ನ ಪೀಸಸ್ ಮಾಡ್ತೀರಿ. ಸೊ ಪೇಪರ್ ನ ಪೀಸಸ್ ಮಾಡಿದಾಗ ಅಲ್ಲಿ ನೀವು ಚಿಕ್ಕ ಚಿಕ್ಕ ತುಂಡುಗಳಾಗಿ ಹರಿದು ಹಾಕಿರ್ತೀರ ಒಂದು ಹಾಳೆನ ಅಂತ ಅನ್ಕೋ. ಸೊ ಅಲ್ಲಿ ಯಾವುದೇ ರೀತಿ ಕೆಮಿಕಲ್ ರಿಯಾಕ್ಷನ್ಸ್ ಅಕಾರ ಆಗಲ್ಲ, ಕೆಮಿಕಲ್ ಚೇಂಜಸ್ ಆಗಲ್ಲ. ಆ ಪೀಸ್ಗಳು ಕೂಡ ಸೇಮ್ ನೀವು ದೊಡ್ಡ ಶೀಟ್ ಏನ್ ತಗೊಂಡಿರ್ತೀರಾ ಅದೇ ರೀತಿ ಕಾಂಪೋಸಿಷನ್ ಚಿಕ್ಕ ಪೀಸ್ ಗಳಲ್ಲೂ ಇರುತ್ತೆ. ಬಟ್ ನೀವು ಆ ಪೀಸ್ ಗಳನ್ನ ಮುಂಚೆ ಹಾಳೆ ಹೇಗಿತ್ತು ಅದೇ ರೀತಿ ಮಾಡಕ್ ಆಗಲ್ಲ. ಸೊ ಅದೇ ರೀತಿ ಬ್ರೇಕಿಂಗ್ ಆಫ್ ಗ್ಲಾಸ್ ಅಂತ ತಗೋತೀವಿ. ಈಗ ಯಾವ್ದಾದ್ರು ಒಂದು ಗ್ಲಾಸ್ ಕಪ್ ಇತ್ತು ಅಥವಾ ಪ್ಲೇಟ್ ಇತ್ತು ಅಂತ ಹೇಳಿದ್ರೆ ಏನೋ ನಿಮ್ ಕೈ ತಪ್ಪ ಬಿದ್ದು ಹೊಡೆದೋಯ್ತು ಅಂತ ಅನ್ಕೋ.
ಸೊ ಈಗ ಅದು ಗ್ಲಾಸ್ ಚೂರ್ ಆಗಿದೆ, ಅಲ್ಲೂ ಕೂಡ ಯಾವುದೇ ರೀತಿ ಕೆಮಿಕಲ್ ರಿಯಾಕ್ಷನ್ಸ್ ಅಕಾರ ಆಗಿಲ್ಲ, ಕೆಮಿಕಲಿ ಯಾವುದೇ ರೀತಿ ಚೇಂಜಸ್ ಕೂಡ ಆಗಿಲ್ಲ. ಮುಂಚೆ ಏನ್ ಗ್ಲಾಸ್ ಇತ್ತು ಈಗ್ಲೂ ಕೂಡ ಅದೇ ಗ್ಲಾಸ್ ಇದೆ, ಬಟ್ ಒಡೆದೋಗಿದೆ, ಅಂದ್ರೆ ಶೇಪ್ ಅಲ್ಲಿ ಚೇಂಜ್ ಆಗಿದೆ ಅಂತ. ಸೊ ಮತ್ತೆ ಅದನ್ನ ಮುಂಚಿನ ತರ ಮಾಡಕ್ಕಾಗತ್ತಾ? ಇಲ್ಲ. ಇವಂತೂ ಇಟ್ ಇಸ್ ಅ ಫಿಸಿಕಲ್ ಚೇಂಜ್. ಅದು ಫಿಸಿಕಲ್ ಚೇಂಜ್ ಆಗಿದ್ರೂ ಕೂಡ ಅದನ್ನ ನಾವು ಮತ್ತೆ ಮುಂಚೆ ಏನ್ ಪೊಸಿಷನ್ ಅಲ್ಲಿ ಇತ್ತು, ಯಾವ ರೀತಿ ಇತ್ತು ಅದೇ ರೀತಿ ಮಾಡಕ್ ಆಗಲ್ಲ. ಸೊ ಕೆಲವೊಂದು ಅದರ ಎಕ್ಸೆಪ್ಷನಲ್ ಕೇಸ್ಗಳು ಇರುತ್ತೆ. ಇನ್ ಬೋತ್ ಫಿಸಿಕಲ್ ಚೇಂಜ್ ಅಲ್ಲಿ ಆಗಿರ್ಬೋದು ಅಥವಾ ಕೆಮಿಕಲ್ ಚೇಂಜ್ ಅಲ್ಲಿ ಆಗಿರ್ಬೋದು, ಎರಡರಲ್ಲೂ ಕೂಡ ಕೆಲವೊಂದಷ್ಟು ಎಕ್ಸೆಪ್ಷನಲ್ ಕೇಸ್ಗಳು ಇರುತ್ತೆ. ಸೊ ಮೋಸ್ಟ್ಲಿ ಆಲ್ ದ ಫಿಸಿಕಲ್ ಚೇಂಜಸ್ ಅಲ್ಲ, ಮೋಸ್ಟ್ಲಿ ಫಿಸಿಕಲ್ ಚೇಂಜಸ್ ಆರ್ ರಿವರ್ಸಿಬಲ್ ಇನ್ ನೇಚರ್ ಅಂತ ಹೇಳಿ. ಸೊ ಇದಿಷ್ಟು ಫಿಸಿಕಲ್ ಚೇಂಜಸ್ ಬಗ್ಗೆ ಆಯ್ತು. ಸೊ ಎಕ್ಸಾಂಪಲ್ಸ್ ಇನ್ನೊಂದಷ್ಟು ಕೀ ಪಾಯಿಂಟ್ಸ್ ಗಳನ್ನ ನೋಡೋದಾದ್ರೆ, ಅಂದ್ರೆ ಫಿಸಿಕಲ್ ಚೇಂಜ್ ಅಂತ ಬಂದಾಗ ನಾವು ಏನೇನೆಲ್ಲ ನೆನ್ಪಿಟ್ಕೊಂಡಿರ್ಬೇಕು ಅಂತ. ಒಂದು, ಯಾವುದೇ ರೀತಿ ಹೊಸ ಸಬ್ಸ್ಟೆನ್ಸ್ ಫಾರ್ಮ್ ಆಗಲ್ಲ, ನೋ ನ್ಯೂ ಸಬ್ಸ್ಟೆನ್ಸ್ ಇಸ್ ಫಾರ್ಮ್. ಇನ್ನೊಂದು ರಿವರ್ಸಿಬಲ್, ಮೋಸ್ಟ್ಲಿ ನಾನು ಈಗ ತಾನೇ ಎಕ್ಸ್ಪ್ಲೈನ್ ಮಾಡಿದೆ. ನೋ ಸಿಗ್ನಿಫಿಕೆಂಟ್ ಚೇಂಜ್ ಇನ್ ಎನರ್ಜಿ ಅಂತ, ಅಂದ್ರೆ ಎನರ್ಜಿಲಿ ಯಾವುದೇ ರೀತಿ ನಮಗೆ ಕಾಣಿಸ್ಕೊಳ್ಳೋ ಅಂತಹ ಬದಲಾವಣೆ ಆಗಲ್ಲ ಅಂತ. ಅದ್ ಹೇಗ್ ಗೊತ್ತಾಗತ್ತೆ ಅಂತ ಹೇಳಿದ್ರೆ, ನೆಕ್ಸ್ಟ್ ನಾನು ಕೆಮಿಕಲ್ ಚೇಂಜ್ ಎಕ್ಸ್ಪ್ಲೈನ್ ಮಾಡ್ತೀನಿ ಅಲ್ವಾ, ಅವಾಗ ನಿಮ್ಗೆ ಎನರ್ಜಿಲಿ ಹೇಗೆ ಬದಲಾವಣೆ ಆಗತ್ತೆ ಅದು ನಿಮಗೆ ಹೇಗ್ ಗೊತ್ತಾಗತ್ತೆ ಅಂತ ಹೇಳಿ ಕೆಮಿಕಲ್ ಚೇಂಜಸ್ ಅಲ್ಲಿ ಗೊತ್ತಾಗುತ್ತೆ. ಬಟ್ ಫಿಸಿಕಲ್ ಚೇಂಜ್ ಆಗ್ಬೇಕಿದ್ರೆ ಆ ರೀತಿ ನಮ್ಗೆ ಏನು ಎನರ್ಜಿ ಬದಲಾವಣೆಯಲ್ಲಿ ಅಬ್ಸರ್ವೇಷನ್ ಮಾಡಕ್, ಶಕ್ತಿಲಿ ಏನಾದ್ರೂ ಬದಲಾವಣೆ ಆಗ್ತಿದ್ಯಾ ಅಂತ ನಮಗೆ ಗೊತ್ತಾಗಲ್ಲ. ಸೊ ಅದನ್ನ ನಾವು ನೋ ಸಿಗ್ನಿಫಿಕೆಂಟ್ ಚೇಂಜ್ ಇನ್ ಎನರ್ಜಿ ಅಂತ ಹೇಳಿ ನೋಡ್ಬೋದು. ಇನ್ನೊಂದು, ನೋ ಚೇಂಜ್ ಇನ್ ಕಲರ್, ಸ್ಮೆಲ್ ಆರ್ ಗ್ಯಾಸ್ ಪ್ರೊಡಕ್ಷನ್. ಸೊ ಇದಕ್ಕಿಂತ ನಾನು ಮುಂಚೆ ಹೇಳಿದ್ದು, ಫಿಸಿಕಲ್ ಅಂತ ಬಂದಾಗ ಅಪಿಯರೆನ್ಸ್ ಅಂತ ತಗೊಂಡಾಗ ನಾವಲ್ಲಿ ಕಲರ್ ಅಂತ ಕನ್ಸಿಡರ್ ಮಾಡ್ಬೋದು. ಬಟ್ ಫಿಸಿಕಲ್ ಚೇಂಜ್ ಅಂತ ತಗೊಂಡಾಗ ಅಲ್ಲಿ ಕಲರ್ ಅಲ್ಲಿ ಯಾವುದೇ ರೀತಿ ಚೇಂಜಸ್ ನಾವು ಗಮನಿಸಲ್ಲ ಅಂತ ಹೇಳಿ. ನೆಕ್ಸ್ಟ್ ಸ್ಮೆಲ್, ಅಂದ್ರೆ ಓಡರ್ಸ್ ರಿಲೀಸ್ ಆಗುತ್ತೆ. ಕೆಲವೊಂದು ಕೆಮಿಕಲ್ ರಿಯಾಕ್ಷನ್ಸ್ ಆಗ್ಬೇಕಿದ್ರೆ ನೀವು ಅಬ್ಸರ್ವ್ ಮಾಡ್ತೀವಿ, ಕೆಲವೊಂದಷ್ಟು ಫ್ರೂಟಿ ಸ್ಮೆಲ್ಸ್ ಬರುತ್ತೆ ಅಥವಾ ಇಂಟಾಲರಬಲ್ ಸ್ಮೆಲ್ ಅಂತ ಹೇಳ್ತೀವಿ. ಅಂದ್ರೆ ನಮಗೆ ಅದನ್ನ ತಡ್ಕೊಳಕ್ ಆಗಲ್ಲ, ಇರಿಟೇಟ್ ಆಗ್ತಿರತ್ತೆ ಅಂತ ಸ್ಮೆಲ್, ಓಡರ್ಸ್ ರಿಲೀಸ್ ಆಗುತ್ತೆ. ಸೊ ಆ ರೀತಿ ಸ್ಮೆಲ್ ರಿಲೀಸ್ ಆಗ್ಬೋದು, ಗ್ಯಾಸ್ ಪ್ರೊಡಕ್ಷನ್ ಆಗ್ಬೋದು. ಫಿಸಿಕಲ್ ಚೇಂಜಸ್ ಅಲ್ಲಿ ಇದು ಯಾವುದೇ ರೀತಿ ಆಗಲ್ಲ ಅಂತ ಹೇಳಿ. ಸೊ ಇದಿಷ್ಟು ಫಿಸಿಕಲ್ ಚೇಂಜಸ್ ಆಗಿದ್ರೆ. ಫಿಸಿಕಲ್ ಚೇಂಜಸ್ಗೆ ಏನೆಲ್ಲ ಎಕ್ಸಾಂಪಲ್ಸ್ ನೋಡ್ಬೋದು ಅಂದ್ರೆ, ಡೈಲಿ ಲೈಫ್ ಅಲ್ಲಿ ತುಂಬಾ ಎಕ್ಸಾಂಪಲ್ಸ್ ಇದೆ, ಬಟ್ ನಾನು ಜಸ್ಟ್ ಒಂದು 5 ಎಕ್ಸಾಂಪಲ್ಸ್ ನ ಇಲ್ಲಿ ಹಾಕಿದ್ದೀನಿ. ನೀವು ನಿಮ್ ಸುತ್ತಮುತ್ತ ಡೈಲಿ ಲೈಫ್ ಅಲ್ಲಿ ಏನೆಲ್ಲ ಚೇಂಜಸ್ ನ ನೋಡ್ತೀರಾ ಅದನ್ನ ನೋಡಿ ಲಿಸ್ಟ್ ಔಟ್ ಮಾಡ್ಬೋದು. ಅಥವಾ ನಿಮ್ಗೆ ಏನಾದ್ರೂ ಇದು ಚೇಂಜ್ ಆಗ್ತಿದೆ ಅಂದಾಗ ಇದು ಫಿಸಿಕಲ್ ಚೇಂಜಾ ಅಥವಾ ಕೆಮಿಕಲ್ ಚೇಂಜಾ ಅಂತ ಹೇಳಿ ಅನಲೈಸ್ ಮಾಡಕ್ಕೆ ಗೊತ್ತಿರ್ಬೇಕು. ಸೊ ಎಕ್ಸಾಂಪಲ್ಸ್ ಯಾವ್ಯಾವ್ದು ಅಂತ ಹೇಳಿದ್ರೆ, ಒಂದು ಮೆಲ್ಟಿಂಗ್ ಆಫ್ ಐಸ್. ಸೊ ಮೆಲ್ಟಿಂಗ್ ಆಫ್ ಐಸ್ ಅಲ್ಲಿ ವಾಟರ್ ಸಾಲಿಡ್ ಸ್ಟೇಟ್ ಅಲ್ಲಿ ಇರುತ್ತೆ, ನೆಕ್ಸ್ಟ್ ಲಿಕ್ವಿಡ್ ಸ್ಟೇಟ್ ಗೆ ಬರ್ತಾ ಇದೆ. ಅಂದ್ರೆ ವಾಟರ್ ಆಗಿ ಕಾಂಪೋಸಿಷನ್ ಅಲ್ಲಿ ಏನು ಚೇಂಜಸ್ ಆಗಿಲ್ಲ, ಜಸ್ಟ್ ಸ್ಟೇಟ್ ಅಲ್ಲಿ ಮಾತ್ರ ಚೇಂಜ್ ಆಗ್ತಿದೆ ಅಂತ ನೋಡ್ಬೋದು. ಇನ್ನೊಂದು ಅದ್ರ ಕೆಳಗಡೆ ಬಂದು ಆವಿ ಆಗ್ತಿರೋಂತಹ ಚಿತ್ರ ಇದೆ, ಅದ್ರ ಪಕ್ಕದಲ್ಲಿ ಬಾಯ್ಲಿಂಗ್ ಆಫ್ ವಾಟರ್ ಅಂತ ಇದೆ. ಸೊ ಫಸ್ಟ್ ಐಸ್ ಅಂದ್ರೆ ಸಾಲಿಡ್ ಸ್ಟೇಟ್ ಅಲ್ಲಿ ಇದ್ದಿದ್ದು ವಾಟರ್ ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇದ್ದಿತ್ತು. ನೆಕ್ಸ್ಟ್ ಬಾಯ್ಲಿಂಗ್ ಆಫ್ ವಾಟರ್ ಅಂತ ಹೇಳಿದ್ರೆ ವಾಟರ್ ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇದೆ, ನಾವು ಅದನ್ನ ಹೀಟ್ ಮಾಡಿ ಆವಿ ಮಾಡ್ತಾ ಇದ್ವಿ ಅಂತ ಹೇಳ್ತಾರೆ, ವೇಪರೈಸೇಷನ್ ಅಂತ ಇದೆ. ಸೊ ಅಲ್ಲಿ ಏನಾಗುತ್ತೆ, ಲಿಕ್ವಿಡ್ ಸ್ಟೇಟ್ ಇಂದ ಗೇಷಿಯಸ್ ಸ್ಟೇಟ್ಗೆ ಕನ್ವರ್ಟ್. ಸೊ ಅಲ್ಲಿ ಸ್ಟೇಟ್ ಅಲ್ಲಿ ಬದಲಾವಣೆ ಆಗ್ತಿದೆ ಬಿಟ್ರೆ ವಾಟರ್ ಅಲ್ಲಿ ಯಾವುದೇ ರೀತಿ ಚೇಂಜಸ್ ಆಗ್ತಿದೆ. ಸೊ ಇದನ್ನ ನಾವು ಫಿಸಿಕಲ್ ಚೇಂಜ್ ಅಂತ ಹೇಳಿ ಕನ್ಸಿಡರ್. ನೆಕ್ಸ್ಟ್ ಇನ್ನೊಂದು ಬ್ರೇಕಿಂಗ್ ಆಫ್ ಗ್ಲಾಸ್. ಸೊ ಬ್ರೇಕಿಂಗ್ ಆಫ್ ಗ್ಲಾಸ್ ನಾನು ಮುಂಚೆನೆ ಹೇಳ್ದೆ ನಿಮ್ಗೆ. ಸೊ ಇದು ಕೂಡ ಫಿಸಿಕಲ್ ಚೇಂಜ್, ಬಟ್ ಇಟ್ ಈಸ್ ನಾಟ್ ರಿವರ್ಸಿಬಲ್. ಸೊ ಅದನ್ನ ನಾವು ಮುಂಚೆ ಇದ್ದ ಹಾಗೇನೆ ಮಾಡಕ್ಕಾಗಲ್ಲ. ಸೊ ನೆಕ್ಸ್ಟ್ ಡಿಸಾಲ್ವಿಂಗ್ ಶುಗರ್ ಇನ್ ವಾಟರ್. ಸೊ ಇದು ಸ್ವಲ್ಪ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಸಕ್ಕರೆನ ನಾವು ನೀರಲ್ಲಿ ಹಾಕಿ ಕರಗಿಸಿದಾಗ ಅದು ಹೇಗೆ ಫಿಸಿಕಲ್ ಚೇಂಜ್ ಆಗುತ್ತೆ, ಕೆಮಿಕಲ್ ಚೇಂಜ್ ಆಗ್ಬೇಕಿತ್ತಲ್ವಾ ಅಂತ ಡೌಟ್ ಬರ್ತದೆ. ಬಟ್ ಇದು ಫಿಸಿಕಲ್ ಚೇಂಜ್. ಅದೇ ರೀತಿ ನೀವು ಸಾಲ್ಟ್ ಸೊಲ್ಯೂಷನ್ ಅಂತ ನೋಡ್ತೀರಿ. ಸೊ ಸಾಲ್ಟ್ ನ ತಗೊಂಡು ನೀವು ವಾಟರ್ ಅಲ್ಲಿ ಡಿಸಾಲ್ವ್ ಮಾಡಿದಾಗ ಇದು ಕೂಡ ಫಿಸಿಕಲ್ ಚೇಂಜೇ ಆಗುತ್ತೆ. ಸೊ ಇಲ್ಲಿ ನೀವು ಶುಗರ್ ನ ವಾಟರ್ ಅಲ್ಲಿ ಡಿಸಾಲ್ವ್ ಮಾಡಿದಾಗ ಅಲ್ಲಿ ಶುಗರ್ ಮಾಲಿಕ್ಯೂಲ್ಸ್ ಇರುತ್ತಲ್ವಾ, ಆ ಮಾಲಿಕ್ಯೂಲ್ಸ್ ನ ವಾಟರ್ ಮಾಲಿಕ್ಯೂಲ್ಸ್ ಸರೌಂಡ್ ಮಾಡುತ್ತೆ. ಸಾಲಿಡ್ ಕ್ರಿಸ್ಟಲ್ಸ್ ಇರುತ್ತಲ್ವಾ ಶುಗರ್, ನೀವು ವಾಟರ್ ಒಳಗಡೆ ಹಾಕಿದಾಗ ಅದು ಲಿಕ್ವಿಡ್ ಸ್ಟೇಟ್ ಹೋಗುತ್ತೆ ಬಿಟ್ರೆ ಆ ಕಾಂಪೋಸಿಷನ್ ಅಲ್ಲಿ ಏನು ಚೇಂಜಸ್ ಆಗಲ್ಲ. ಸೊ ನೀವು ಸಾಲಿಡ್ ಕ್ರಿಸ್ಟಲ್ಸ್ ನ ತಿಂದ್ರು ಸ್ವೀಟ್ ಟೇಸ್ಟೇ ಇರುತ್ತೆ, ಶುಗರ್ ಸೊಲ್ಯೂಷನ್ ನ ನೀವು ಯಾವುದೇ ರೀತಿ ಟೇಸ್ಟ್ ಮಾಡಿದ್ರು ಕೂಡ ಅದು ಸ್ವೀಟೇ ಇರುತ್ತಲ್ಲ. ಸೊ ಅಲ್ಲಿ ಟೇಸ್ಟ್ ಅಲ್ಲಿ ಏನು ಚೇಂಜಸ್ ಆಗ್ತಿಲ್ಲ, ಎರಡು ಕೂಡ ಸ್ವೀಟೇ ಇದೆ. ಇನ್ನೊಂದು ಶುಗರ್ ಕಾಂಪೋನೆಂಟ್ಸ್ ಅಂದ್ರೆ ಬಾಂಡ್ ಇರುತ್ತೆ C6H12O6 ಶುಗರ್ ಫಾರ್ಮ್. ಸೊ ಅಲ್ಲಿ ಬಾಂಡ್ಸ್ ಅಲ್ಲಿ ಏನು ವ್ಯತ್ಯಾಸ ಆಗಿಲ್ಲ, ಜಸ್ಟ್ ಅದು ಲಿಕ್ವಿಡ್ ಸ್ಟೇಟ್ ಬಂದಿರುತ್ತೆ, ಜೊತೆಗೆ ವಾಟರ್ ಮಾಲಿಕ್ಯೂಲ್ಸ್ ಸರೌಂಡ್ ಆಗಿರುತ್ತೆ. ಅದ್ ಬಿಟ್ರೆ ಅದು ತನ್ನ ಗುಣಗಳನ್ನ ಕಳ್ಕೊಂಡಿರುತ್ತೆ.
ಸೊ ಹಂಗಾಗಿ ಡಿಸಾಲ್ವಿಂಗ್ ಶುಗರ್ ಇನ್ ವಾಟರ್ ನ ಕೂಡ ನಾವು ಫಿಸಿಕಲ್ ಚೇಂಜ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇದಿಷ್ಟು ಸಮ್ ಆಫ್ ದ ಎಕ್ಸಾಂಪಲ್ಸ್ ಫಿಸಿಕಲ್ ಚೇಂಜಸ್. ಸೊ ನೆಕ್ಸ್ಟ್ ಕೆಮಿಕಲ್ ಚೇಂಜಸ್ಗೆ ಹೋಗೋಣ. ಕೆಮಿಕಲ್ ಚೇಂಜಸ್ ಅಂತ ನೋಡೋದಾದ್ರೆ a chemical change is a process where substances are transformed into new substances with different chemical and physical properties from the original substance ಅಂತ ಹೇಳಿ ಕೊಟ್ಟಿದೆ. ಸೊ ಒರಿಜಿನಲ್ ಸಬ್ಸ್ಟೆನ್ಸಸ್ ಯಾವೆಲ್ಲ ಇರುತ್ತೆ ಅದು ಕೆಮಿಕಲ್ ರಿಯಾಕ್ಷನ್ ಇನ್ವಾಲ್ವ್ ಆಗಿ ಚೇಂಜಸ್ ಆಗ್ಬೇಕಿದ್ರೆ ಪ್ರೀವಿಯಸ್ ಏನ್ ಫಿಸಿಕಲ್ ಮತ್ತೆ ಕೆಮಿಕಲ್ ಪ್ರಾಪರ್ಟೀಸ್ ಇರುತ್ತೆ ಅದೇ ಪ್ರಾಪರ್ಟೀಸ್ ಇರಲ್ಲ. ನೆಕ್ಸ್ಟ್ ಬೇರೆ ನಮ್ಗೆ ಪ್ರಾಡಕ್ಟ್ ಹೊಸ ಸಬ್ಸ್ಟೆನ್ಸ್ ಫಾರ್ಮ್ ಆಗುತ್ತೆ. ಇದನ್ನ ನಾವು ಕೆಮಿಕಲ್ ಚೇಂಜ್ ಅಂತ ಹೇಳಿ ಕರೆಯಂತ. ಈಗ ಫಾರ್ ಎಕ್ಸಾಂಪಲ್ NaCl ಅಂತ ತಗೊಂಡ್ರೆ ಸೋಡಿಯಂ ಮೆಟಲ್ ಅಲ್ವಾ, ಸಾಫ್ಟ್ ಮೆಟಲ್ ಅಂತ ಕರೀತಾರೆ. ಸೊ ಸೋಡಿಯಂ ಸಾಫ್ಟ್ ಮೆಟಲ್ ಇರುತ್ತೆ. ಮೆಟಲ್ ಹೇಗಿರುತ್ತೆ ನೋಡಕ್ಕೆ ಅಂತ ಹೇಳಿ ನೀವು ಕೆಲವೊಬ್ರು ನೋಡಿರ್ತೀರ. ನೋಡಿಲ್ಲ ಅಂತ ಹೇಳಿದ್ರೆ ಬೇಕಿದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಸೋಡಿಯಂ ಮೆಟಲ್ ಅಂತ ಹೆಂಗಿರುತ್ತೆ ಅಂತ ಹೇಳಿ ಇಮೇಜಸ್ ಬರುತ್ತೆ. ನೆಕ್ಸ್ಟ್ ಕ್ಲೋರಿನ್, ಅದು ಗ್ಯಾಸಿಯಸ್ ಫಾರ್ಮ್ ಅಲ್ಲಿ ಇರುತ್ತೆ. ಸೊ ಸೋಡಿಯಂ ಮೆಟಲ್, ಕ್ಲೋರಿನ್ ಗ್ಯಾಸ್. ಸೊ Na+Cl- ಎರಡು ಕಂಬೈನ್ ಆದ್ರೆ ನಮ್ಗೆ ಸಾಲ್ಟ್ ಸಿಗುತ್ತೆ. NaCl ಸಾಲ್ಟ್, ಟೇಬಲ್ ಕಾಮನ್ ಸಾಲ್ಟ್ ಅಥವಾ ಟೇಬಲ್ ಸಾಲ್ಟ್ ಅಂತ ಹೇಳಿ ಕರಿತೀವಿ. ನಾವು ಅಡ್ಗೆಗೆಲ್ಲ ಯೂಶುವಲಿ ಯೂಸ್ ಮಾಡೋದು NaCl ಸಾಲ್ಟ್. ಬಟ್ ಅದನ್ನ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಕಲರ್ ಅಲ್ಲಿ ಚೇಂಜಸ್ ಇರುತ್ತೆ. ವೈಟ್ ಕ್ರಿಸ್ಟಲ್ ಪೌಡರ್ ಇರುತ್ತೆ, ಹರಳುಪ್ಪು ಅಂತ ಏನ್ ನೋಡ್ತೀರಾ ಅದು ಕೂಡ ನೋಡ್ಬೋದು. ನೀವು ಯೂಶುವಲಿ ಮನೆಯಲ್ಲಿ ನೋಡೇ ಇರ್ತೀರಾ. ಸೊ ಸಾಲ್ಟಿ ಟೇಸ್ಟ್ ಇರುತ್ತೆ. ಸೊ ಇವಾಗ ಅಪಿಯರೆನ್ಸ್ ಅಲ್ಲೂ ಚೇಂಜ್ ಆಯ್ತು, ಅದು ಫಿಸಿಕಲಿನೂ ಚೇಂಜ್ ಆಗಿದೆ, ಜೊತೆಗೆ ಕೆಮಿಕಲಿನೂ ಕೂಡ ಅದ್ರ ಗುಣಗಳನ್ನೇ ಬದಲು ಮಾಡಿ. ಈಗ ಸೋಡಿಯಂ ಮೆಟಲ್ ನ ತೆಗೆದು ನೀವು ವಾಟರ್ ಹಾಕಿದ್ರೆ ಹೈಡ್ರೋಜನ್ ಜೊತೆ ರಿಯಾಕ್ಟ್ ಆಗಿ ಹೈಡ್ರೋಜನ್ ರಿಲೀಸ್ ಮಾಡೋದ್ರಿಂದ ಅದು ಫೈರ್ ಕ್ಯಾಚ್ ಮಾಡಿ ಬೆಂಕಿ ಹತ್ಕೊಳ್ಳುತ್ತೆ. ಅದೇ ನಾವು ಸಾಲ್ಟ್ ನ ನೀರೊಳಗಡೆನೆ ಮಿಕ್ಸ್ ಮಾಡಿದ್ರೆ ಅಲ್ಲಿ ಯಾವುದೇ ರೀತಿ ಚೇಂಜಸ್ ಆಗಲ್ಲ ಅಲ್ವಾ. ಈಗ ನಾವು ಅಡಿಗೆ ಮಾಡ್ಬೇಕಿದ್ರೆ ಅಲ್ಲೆಲ್ಲ ಯೂಸ್ ಮಾಡ್ತೀವಿ, ಅಲ್ಲಿ ಏನಾದ್ರು ಆತರ ಆಗತ್ತಾ ಇಲ್ಲ. ಸೊ ಫಿಸಿಕಲಿ ಕೆಮಿಕಲಿ ಬೋತ್ ಅದು ಪ್ರೀವಿಯಸ್ ಏನಿರುತ್ತೆ ಅದಕ್ಕಿಂತ ಡಿಫ್ರೆಂಟ್ ಆಗುತ್ತೆ ಪ್ರಾಪರ್ಟೀಸ್ ಅಂತ ಹೇಳಿ ನೋಡ್ತೀವಿ. ಸೊ ಇದರಲ್ಲಿ ನಾವು ದೀಸ್ ಚೇಂಜಸ್ ಆರ್ ಯೂಶುವಲಿ ಇರಿವರ್ಸಿಬಲ್ ಅಂಡ್ ಇನ್ವಾಲ್ವ್ ಇನ್ ಅ ಚೇಂಜ್ ಇನ್ ಕೆಮಿಕಲ್ ಕಾಂಪೋಸಿಷನ್. ಸೊ ಫಿಸಿಕಲ್ ಚೇಂಜ್ ಅಂತ ಬಂದಾಗ ಅಲ್ಲಿ ಕಾಂಪೋಸಿಷನ್ ಅಲ್ಲಿ ಯಾವುದೇ ರೀತಿ ಚೇಂಜಸ್ ಆಗಲ್ಲ. ಬಟ್ ಕೆಮಿಕಲ್ ಚೇಂಜ್ ಅಲ್ಲಿ ನಾವು ಕಾಂಪೋಸಿಷನ್ ಅಲ್ಲಿ ಚೇಂಜಸ್ ಆಗೋದನ್ನ ನೋಡ್ಬೋದು. ಸೊ ಕೀ ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನಂತ ಹೇಳಿದ್ರೆ ಇಲ್ಲಿ ನೀವು ಸಬ್ಸ್ಟೆನ್ಸ್ ಫಾರ್ಮ್ ಆಗುತ್ತೆ, ಜೊತೆಗೆ ಇರಿವರ್ಸಿಬಲ್ ಮೋಸ್ಟ್ಲಿ. ಇಲ್ಲೂ ಅಷ್ಟೇ ಕೆಲವೊಂದು ಎಕ್ಸೆಪ್ಷನಲ್ ಇರುತ್ತೆ. ಅದ್ಯಾವ್ದು ಎಕ್ಸೆಪ್ಷನಲ್ ಕೆಮಿಕಲ್ ರಿಯಾಕ್ಷನ್ ಅಂತ ಹೋಗಿ ಸರ್ಚ್ ಮಾಡಿ, ಅದು ಹೋಮ್ವರ್ಕ್ ನಿಮ್ಗೆ. ಸೊ ಕೆಲವೊಂದು ರಿವರ್ಸಿಬಲ್ ಆಗತ್ತೆ ಕೆಮಿಕಲ್ ಚೇಂಜಸ್ ಅಲ್ಲಿ. ಮೋಸ್ಟ್ ಆಫ್ ದಿ ಕೆಮಿಕಲ್ ಚೇಂಜಸ್ ಆರ್ ಇರಿವರ್ಸಿಬಲ್ ಇನ್ ನೇಚರ್. ನೆಕ್ಸ್ಟ್ ಚೇಂಜ್ ಇನ್ ಎನರ್ಜಿ, ಎನರ್ಜಿಲಿ ಚೇಂಜಸ್ ಆಗುತ್ತೆ. ಹೇಗಾಗುತ್ತೆ ಎನರ್ಜಿಲಿ ಚೇಂಜಸ್ ಅನ್ನೋದನ್ನ ನೀವು ನೆಕ್ಸ್ಟ್ ನೋಡ್ತಾ ಹೋಗಿ. ಚೇಂಜ್ ಇನ್ ಕಲರ್, ಸ್ಮೆಲ್ ಆರ್ ಗ್ಯಾಸ್ ಪ್ರೊಡಕ್ಷನ್. ಫಿಸಿಕಲ್ ಚೇಂಜ್ ಅಲ್ಲಿ ಇದ್ಯಾವುದು ಆಗಲ್ಲ, ಬಟ್ ಕೆಮಿಕಲ್ ಚೇಂಜ್ ಅಂತ ಬಂದಾಗ ಕಲರ್ ಅಲ್ಲಿ ಚೇಂಜಸ್ ನೋಡ್ಬೋದು, ಓಡರ್ಸ್ ಪ್ರೊಡ್ಯೂಸ್ ಆಗುತ್ತೆ, ಜೊತೆಗೆ ಗ್ಯಾಸ್ ಪ್ರೊಡಕ್ಷನ್ ಕೂಡ ಆಗುತ್ತೆ. ಇದಿಷ್ಟು ಕೆಮಿಕಲ್ ಚೇಂಜಸ್ ಅಂದ್ರೆ ರಾಸಾಯನಿಕ ಬದಲಾವಣೆ. ಸೊ ನೆಕ್ಸ್ಟ್ ಆಗಿದ್ರೆ ಫಿಸಿಕಲ್ ಚೇಂಜ್ ಮತ್ತೆ ಕೆಮಿಕಲ್ ಚೇಂಜ್ಗೆ ಏನೆಲ್ಲ ಡಿಫ್ರೆನ್ಸ್ ಇರ್ಬೋದು ಅಂತ ನೋಡೋಣ. ಸೊ ಏನ್ ಪಾಯಿಂಟ್ಸ್ ನೋಡಿದ್ರೆ ಅದನ್ನೇ ಡಿಫ್ರೆನ್ಸ್ ಆಗಿ ಬರೀ ಅಷ್ಟೇ. ಎಕ್ಸಾಂಪಲ್ಸ್ ಫಾರ್ ಕೆಮಿಕಲ್ ಚೇಂಜಸ್ ಅಲ್ಲಿ ಇಲ್ಲೂ ಅಷ್ಟೇ ಕೆಲವೊಂದು ನಾನು ಫಿಸಿಕಲ್ ಚೇಂಜಸ್ ಏನ್ ಎಕ್ಸಾಂಪಲ್ಸ್ ಹಾಕಿದ್ದೆ ಅದೇ ರೀತಿ ಕೆಮಿಕಲ್ ಚೇಂಜಸ್ಗೂ ಕೂಡ ಜಸ್ಟ್ 5 ಎಕ್ಸಾಂಪಲ್ಸ್ ಹಾಕಿದ್ದೀನಿ. ನಿಮಗೆ ಗೊತ್ತಾಗ್ಲಿ ಡಿಫ್ರೆನ್ಶಿಯೇಟ್ ಮಾಡಕ್ಕೆ ಯಾವ್ದು ಕೆಮಿಕಲ್ ಅಥವಾ ಫಿಸಿಕಲ್ ಚೇಂಜ್ ಅಂತ. ಇನ್ನ ತುಂಬಾ ಲಿಸ್ಟ್ ಔಟ್ ಮಾಡ್ಬೋದು, ಅದಾದ್ಮೇಲೆ ಡಿಫ್ರೆನ್ಸ್ ಹೋಗೋಣ. ಸೊ ಒಂದು ರಸ್ಟಿಂಗ್ ಆಫ್ ಐರನ್. ಸೊ ರಸ್ಟಿಂಗ್ ಆಫ್ ಐರನ್ ಅಂತ ಬಂದ ತಕ್ಷಣ ನೀವಲ್ಲಿ ಕಲರ್ ಅಲ್ಲಿ ಚೇಂಜಸ್ ಆಗಿದೆ ನೀವು ಅಬ್ಸರ್ವ್ ಮಾಡ್ಬೋದು. ಅಂದ್ರೆ ಐರನ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಫೆರಿಕ್ ಆಕ್ಸೈಡ್ ಫಾರ್ಮ್ ಆಗುತ್ತೆ, ಅಂದ್ರೆ ಆಕ್ಸಿಡೈಸ್ ಆಗ್ತಿದೆ ಐರನ್. ಸೊ ಅಲ್ಲಿ ಬ್ರೌನಿಂಗ್ ಕಲರ್ ಇದೆ, ಕಲರ್ ಅಲ್ಲಿ ಚೇಂಜಸ್ ಆಗಿದೆ. ನೆಕ್ಸ್ಟ್ ಬರ್ನಿಂಗ್ ಆಫ್ ಪೇಪರ್. ಪೇಪರ್ ನ ಬರ್ನ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಪೇಪರ್ ಬರ್ನ್ ಆದ್ಮೇಲೆ ನಮ್ಗೆ ಏನ್ ಸಿಗತ್ತೆ, ಆಶ್ ಸಿಗತ್ತೆ. ಅದನ್ನ ನಾವು ಮತ್ತೆ ಪೇಪರ್ ಆಗಿ ಮಾಡಕ್ಕಾಗತ್ತಾ? ಇಲ್ಲ. ಜೊತೆಗೆ ಬರ್ನ್ ಆಗ್ಬೇಕಿದ್ರೆ ಕಂಬಷನ್ ಆಗತ್ತೆ. ಕಂಬಷನ್ ಆಗ್ಬೇಕು ಅಂತ ಹೇಳಿದ್ರೆ ಆಕ್ಸಿಜನ್ ಬೇಕಲ್ವಾ, ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗ್ತಿದೆ, ಹೀಟ್ ಕೊಡ್ತಿದೆ, ನಿಮ್ಗೆ ಲೈಟ್ ಪ್ರೊಡ್ಯೂಸ್ ಮಾಡ್ತಿದೆ. ಸೊ ಇದೆಲ್ಲ ಆಗೋದ್ರಿಂದ ನಿಮ್ಗೆ ಕೆಮಿಕಲ್ ಚೇಂಜ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಕುಕಿಂಗ್ ಆಫ್ ಫುಡ್. ಸೊ ಕುಕಿಂಗ್ ಆಫ್ ಫುಡ್ ಹೇಗೆ ಕೆಮಿಕಲ್ ಚೇಂಜ್ ಆಯ್ತು ಅಂತ ನಿಮ್ಗೆ ಡೌಟ್ ಬರ್ಬೋದು. ಬಟ್ ವೆಜಿಟೇಬಲ್ಸ್ ನ ನಾವು ಎಲ್ಲಾ ಮಿಕ್ಸ್ ಮಾಡಿ ಮಸಾಲಾ ಹಾಕಿರ್ತೀವಿ, ವಾಟರ್ ಆಡ್ ಮಾಡ್ತೀವಿ, ಸಾಲ್ಟ್ ಆಡ್ ಮಾಡ್ತೀವಿ, ಅಲ್ಲಿ ನಾವು ಕಲರ್ಸ್ ಅಲ್ಲಿ ಕೂಡ ಚೇಂಜಸ್ ನೋಡ್ಬೋದು, ಜೊತೆಗೆ ಟೇಸ್ಟ್ ಅಲ್ಲಿ ಕೂಡ ಚೇಂಜ್ ಆಗುತ್ತೆ. ಇನ್ನೊಂದು ನಾವು ರಾ ವೆಜಿಟೇಬಲ್ಸ್ ಏನ್ ತಗೋತೀವಿ ಆ ವೆಜಿಟೇಬಲ್ಸ್ ಇರೋ
ಪ್ರೋಟೀನ್ಸ್ ಇರುತ್ತೆ, ವಿಟಮಿನ್ಸ್ ಇರುತ್ತೆ, ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಆ ಬಾಂಡ್ಗಳಿಗೂ ಆ ಸ್ಟ್ರಕ್ಚರ್ಗೂ ನಾವು ಕುಕ್ ಮಾಡಾದ್ಮೇಲೆ ಅದ್ರಲ್ಲಿ ಏನ್ ಸ್ಟ್ರಕ್ಚರ್ ಇರುತ್ತೆ ಅದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಸೊ ಅಲ್ಲಿ ನಾವು ಸ್ಟ್ರಕ್ಚರ್ ಅಲ್ಲಿ ಕೂಡ ಚೇಂಜಸ್ ನೋಡಿ. ಸೊ ಕುಕಿಂಗ್ ಆಫ್ ಫುಡ್ ಕೂಡ ಎಕ್ಸಾಂಪಲ್ ಫಾರ್ ಕೆಮಿಕಲ್ ಚೇಂಜ್. ಅದೇ ರೀತಿ ಸ್ಮೆಲ್ ಬರುತ್ತೆ ಅಲ್ವಾ, ನಿಮ್ಗೆ ಏನಾದ್ರು ಕುಕ್ ಮಾಡ್ಬೇಕಿದ್ರೆ ಒಂದು ಒಳ್ಳೆ ಓಡರ್ ಬರುತ್ತೆ, ಫ್ರಾಗ್ರೆನ್ಸ್. ಸೊ ಅದು ಕೂಡ ಓಡರ್ ನ ರಿಲೀಸ್ ಮಾಡ್ತಿದೆ, ಸ್ಮೆಲ್ ಬರ್ತಿದೆ ಅಂತ ಹೇಳಿ. ಸೊ ಹಂಗಾಗಿ ಕುಕಿಂಗ್ ಆಫ್ ಫುಡ್ ಇಸ್ ಎನ್ ಎಕ್ಸಾಂಪಲ್ ಫಾರ್ ಕೆಮಿಕಲ್ ಚೇಂಜ್. ನೆಕ್ಸ್ಟ್ ಡೈಜೆಷನ್ ಆಫ್ ಫುಡ್. ಸೊ ಡೈಜೆಷನ್ ಆಫ್ ಫುಡ್ ಅಂತ ಹೇಳಿದ್ರೆ ನಾವು ಈಗ ಮೊದ್ಲೇ ಹೇಳ್ದಂಗೆ ವಿಟಮಿನ್ಸ್, ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್ ಎಲ್ಲ. ಸೊ ತಿಂದಾದ್ಮೇಲೆ ನಮ್ ಹೊಟ್ಟೆ ಒಳಗಡೆ ಹೋದಾಗ ನಾವ್ ಏನೇ ತಿಂದ್ರು ಫೈನಲ್ ಪ್ರಾಡಕ್ಟ್ ಏನಾಗುತ್ತೆ, ಡೈಜೆಷನ್ ಗ್ಲೂಕೋಸ್ ಆಗಿ ಕನ್ವರ್ಟ್. ಸೊ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗ್ಬೇಕು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಅಲ್ಲಿ ಕೆಮಿಕಲ್ ಚೇಂಜ್ ಆಗ್ಲೇಬೇಕಾ. ಸೊ ಕೆಮಿಕಲ್ ಚೇಂಜ್, ಡೈಜೆಷನ್ ಆಫ್ ಫುಡ್ ಕೂಡ ಕನ್ಸಿಡರ್ ಆಸ್ ಎ ಕೆಮಿಕಲ್ ಚೇಂಜ್. ಸೊ ಇದಿಷ್ಟು ಎಕ್ಸಾಂಪಲ್ಸ್ ಫಾರ್ ಕೆಮಿಕಲ್ ಚೇಂಜಸ್. ಇನ್ನೊಂದು ಅಲ್ಲಿ ಬರ್ನಿಂಗ್ ಆಫ್ ಪೇಪರ್ ಅಂತ ಕೊಟ್ಟಿದಾರಲ್ವಾ, ಇನ್ ಕೇಸ್ ಬರ್ನಿಂಗ್ ಆಫ್ ಕ್ಯಾಂಡಲ್ ಅಂತ ಕೊಟ್ರೆ ಏನ್ ಬರೀತಾ ಇದ್ವಿ, ಅದು ಫಿಸಿಕಲ್ ಚೇಂಜ್ ಕೆಮಿಕಲ್ ಚೇಂಜ್? ಕೆಲವೊಬ್ರಿಗೆ ಫಿಸಿಕಲ್ ಚೇಂಜ್ ಆಗತ್ತೆ, ಯಾಕಂದ್ರೆ ಅಲ್ಲಿ ವ್ಯಾಕ್ಸ್ ಮೆಲ್ಟ್ ಆಗೋದ್ರಿಂದ ಏನು ಚೇಂಜಸ್ ಆಗಲ್ಲ ಅಂತ ಅನ್ಬೋದು. ಬಟ್ ಬರ್ನಿಂಗ್ ಆಫ್ ಕ್ಯಾಂಡಲ್ ಅಂತ ತಗೊಂಡಾಗ ಅಲ್ಲಿ ಬೋತ್ ಚೇಂಜಸ್ ನಾವು ಅಬ್ಸರ್ವ್ ಮಾಡ್ಬೋದು. ಫಿಸಿಕಲ್ ಚೇಂಜು ಇರುತ್ತೆ, ಕೆಮಿಕಲ್ ಚೇಂಜು ಇರುತ್ತೆ. ಫಿಸಿಕಲ್ ಚೇಂಜ್ ಯಾವ್ದಾಗತ್ತೆ ಅಂತ ಹೇಳಿದ್ರೆ, ಈಗ ಕ್ಯಾಂಡಲ್ ಬರ್ನ್ ಆಗ್ಬೇಕಿದ್ರೆ ಆ ವ್ಯಾಕ್ಸ್ ಮೆಲ್ಟ್ ಆಗತ್ತಲ್ವಾ, ಆ ಮೆಲ್ಟಿಂಗ್ ಆಫ್ ವ್ಯಾಕ್ಸ್ ನ ಕನ್ಸಿಡರ್ ಮಾಡಿದ್ರೆ ಅದು ಫಿಸಿಕಲ್ ಚೇಂಜ್. ಬಟ್ ನೀವು ಬರ್ನಿಂಗ್ ಆಫ್ ಕ್ಯಾಂಡಲ್, ಹೋಲ್ ಬರ್ನಿಂಗ್ ಆಫ್ ಕ್ಯಾಂಡಲ್ ನ ಕನ್ಸಿಡರ್ ಮಾಡ್ತು ಅಂತ ಹೇಳಿದ್ರೆ, ಕ್ಯಾಂಡಲ್ ಅಲ್ಲಿ ಬತ್ತಿ ಇರುತ್ತೆ, ಸೊ ಬತ್ತಿ ಉರ್ದೋಗುತ್ತೆ, ನಮ್ಗೆ ಬತ್ತಿ ವಾಪಸ್ ಸಿಗಲ್ಲ. ನೆಕ್ಸ್ಟ್ ಅದೇ ರೀತಿ ಅದು ಕೂಡ ಹೀಟ್ ಪ್ಲಸ್ ಲೈಟ್ ಎರಡನ್ನೂ ಪ್ರೊಡ್ಯೂಸ್ ಜೊತೆಗೆ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಕಂಬಷನ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ನ ರಿಲೀಸ್. ಸೊ ಇದಿಷ್ಟು ಆಗ್ತಿದೆ ಅಂತ ಹೇಳಿದ್ರೆ ನಮ್ಗೆ ನ್ಯೂ ಪ್ರಾಡಕ್ಟ್ ಸಿಗ್ತಾ ಇದೆ, ನ್ಯೂ ಸಬ್ಸ್ಟೆನ್ಸಸ್ ಬರ್ತಾ ಇದೆ, ಕಲರ್ ಅಲ್ಲಿ ಚೇಂಜಸ್ ಆಗುತ್ತೆ, ಹೀಟ್ ಮತ್ತೆ ಲೈಟ್ ಲಿಬ್ರೇಟ್ ಆಗ್ತಿದೆ. ಇದೆಲ್ಲ ಕನ್ಸಿಡರ್ ಮಾಡಿದಾಗ ಅದು ಕೆಮಿಕಲ್ ಚೇಂಜ್ ಆಗುತ್ತೆ. ಯೂಶಲಿ ಬರ್ನಿಂಗ್ ಆಫ್ ಕ್ಯಾಂಡಲ್ ಅಂತ ಕೊಟ್ಟಾಗ ಅದು ಕೆಮಿಕಲ್ ಚೇಂಜೇ ಆಗುತ್ತೆ. ಅದ್ರಲ್ಲಿ ಫಿಸಿಕಲ್ ಚೇಂಜ್ ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ಮೆಲ್ಟಿಂಗ್ ಆಫ್ ವ್ಯಾಕ್ಸ್. ಸೊ ಇದು ನಿಮ್ಗೆ ಡಿಫ್ರೆನ್ಶಿಯೇಟ್ ಅಂತ ಗೊತ್ತಿರ್ಬೇಕು. ಸೊ ನೆಕ್ಸ್ಟ್ ಡಿಫ್ರೆನ್ಸಸ್ ನೋಡೋಣ. ಡಿಫ್ರೆನ್ಸ್ ಬಿಟ್ವೀನ್ ಕೆಮಿಕಲ್, ಫಿಸಿಕಲ್ ಚೇಂಜ್ ಅಲ್ಲಿ ಯಾವುದೇ ರೀತಿ ನ್ಯೂ ಸಬ್ಸ್ಟೆನ್ಸ್ ಫಾರ್ಮ್ ಆಗಲ್ಲ. ಬಟ್ ಕೆಮಿಕಲ್ ಚೇಂಜ್ ಅಂತ ಬಂದಾಗ ನ್ಯೂ ಸಬ್ಸ್ಟೆನ್ಸ್ ನಾವು ನೋಡ್ತೀವಿ. ಯೂಶುವಲಿ ರಿವರ್ಸಿಬಲ್, ಫಿಸಿಕಲ್ ಚೇಂಜಸ್ ಯಾವಾಗ್ಲೂ ಯೂಶುವಲಿ ರಿವರ್ಸಿಬಲ್ ಆಗಿದೆ. ಬಟ್ ಕೆಮಿಕಲ್ ಚೇಂಜ್ ಅಂತ ಬಂದಾಗ ಯೂಶುವಲಿ ಇರ್ರಿವರ್ಸಿಬಲ್. ಫಿಸಿಕಲ್ ಚೇಂಜ್ ಅಲ್ಲಿ ಓನ್ಲಿ ಫಿಸಿಕಲ್ ಪ್ರಾಪರ್ಟೀಸ್ ಮಾತ್ರ ಚೇಂಜ್ ಆಗುತ್ತೆ, ಸಚ್ ಆಸ್ ಸ್ಟೇಟ್, ಶೇಪ್, ಸೈಜ್ ಈ ತರದ್ದು. ಬಟ್ ಕೆಮಿಕಲ್ ಚೇಂಜ್ ಅಂತ ಬಂದಾಗ ಬೋತ್ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಕೂಡ ಚೇಂಜ್ ಆಗುತ್ತೆ. ಫಿಸಿಕಲ್ ಚೇಂಜ್ ಅಲ್ಲಿ ನಮಗೆ ಎನರ್ಜಿ ಚೇಂಜ್ ಆಗೋದು ಅಬ್ಸರ್ವ್ ಮಾಡಕ್ ಆಗಲ್ಲ. ಬಟ್ ಕೆಮಿಕಲ್ ಚೇಂಜ್ ಅಂತ ಬಂದಾಗ ಆಫನ್ ಇನ್ವಾಲ್ವ್ಸ್ ಅಬ್ಸಾರ್ಪ್ಷನ್ ಆರ್ ರಿಲೀಸ್ ಆಫ್ ಎನರ್ಜಿ ಅಂತ ಹೇಳಿ ನೋಡಿ. ಕೆಮಿಕಲ್ ಚೇಂಜ್ ಆಗ್ಬೇಕಿದ್ರೆ ಒಂದು ಎನರ್ಜಿನ ಅಬ್ಸರ್ವ್ ಮಾಡ್ಕೊಂಡು ಚೇಂಜ್ ಆಗ್ಬೇಕದು, ಇಲ್ಲ ಎನರ್ಜಿನ ರಿಲೀಸ್ ಮಾಡಿ ಚೇಂಜ್ ಆಗ್ಬೇಕು. ಇದೆರಡರಲ್ಲಿ ಒಂದು ಆಗುತ್ತೆ ಕೆಮಿಕಲ್ ಚೇಂಜ್. ಸೊ ಫಿಸಿಕಲ್ ಚೇಂಜ್ ಅಂತ ನೋಡಿದಾಗ ಅದರಲ್ಲಿ ನೋ ಗ್ಯಾಸ್, ಕಲರ್ ಆರ್ ಸ್ಮೆಲ್ ಪ್ರೊಡ್ಯೂಸ್ಡ್. ಬಟ್ ಕೆಮಿಕಲ್ ಚೇಂಜ್ ಬಂದಾಗ ಅದರಲ್ಲಿ ಕಲರಲ್ ಚೇಂಜಸ್ ಆಗಿರ್ಬೋದು, ಅಥವಾ ಗ್ಯಾಸ್ ಪ್ರೊಡಕ್ಷನ್ ಆಗಿರ್ಬೋದು, ಸ್ಮೆಲ್ ಅಥವಾ ಹೀಟ್ ಈ ತರದನ್ನು ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟ್ ಫಿಸಿಕಲ್ ಚೇಂಜ್ಗೆ ಎಕ್ಸಾಂಪಲ್ ಜಸ್ಟ್ ಒಂದು ಹಾಕಿದ್ದೀನಿ, ಇದನ್ನೇ ಕೊಡ್ಬೇಕಂತ ಏನಿಲ್ಲ, ನಾನು ಜಸ್ಟ್ ಇಲ್ಲಿ ಒಂದು ಹಾಕಿದ್ದೀನಿ. ನೀವು ಬೇರೆ ಫಿಸಿಕಲ್ ಚೇಂಜ್ ಅಥವಾ ಕೆಮಿಕಲ್ ಚೇಂಜ್ ನ ಎಕ್ಸಾಂಪಲ್ ಕೊಡ್ಬೋದು. ಇಲ್ಲಿ ಫಿಸಿಕಲ್ ಚೇಂಜ್ಗೆ ಮೆಲ್ಟಿಂಗ್ ಆಫ್ ಐಸ್ ಎಕ್ಸಾಂಪಲ್ ಹಾಕಿದ್ದೀನಿ, ಕೆಮಿಕಲ್ ಚೇಂಜ್ಗೆ ಬರ್ನಿಂಗ್ ಆಫ್ ಪೇಪರ್. ನಾನು ಎಕ್ಸಾಂಪಲ್ಸ್ ಏನ್ ಕೊಟ್ಟಿದ್ದೆ ಅದೇ ಹಾಕಿದ್ದೀನಿ. ನೆಕ್ಸ್ಟ್ ಫಿಸಿಕಲ್ ಚೇಂಜ್ ಟೆಂಪರರಿ ಚೇಂಜ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದ್ರೆ ಪರ್ಮನೆಂಟ್ ಆಗಿ ಚೇಂಜ್ ಆಗಲ್ಲ, ಟೆಂಪರರಿ ಚೇಂಜ್, ಬಿಕಾಸ್ ಇಟ್ ಹ್ಯಾಸ್ ಅ ಎಬಿಲಿಟಿ ಟು ರೀಗೇನ್ ಇಟ್ಸ್ ಒರಿಜಿನಲ್ ಸ್ಟೇಟ್ ಆರ್ ಶೇಪ್ ಅಲ್ವಾ. ಸೊ ಹಂಗಾಗಿ ಟೆಂಪರರಿ ಚೇಂಜ್. ಬಟ್ ಯೂಶುವಲಿ ಅಥವಾ ಮೋಸ್ಟ್ಲಿ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ, ಯಾಕಂದ್ರೆ ಎಲ್ಲಾ ಫಿಸಿಕಲ್ ಚೇಂಜ್ ಕೂಡ ರಿವರ್ಸಿಬಲ್ ಅಲ್ಲ, ಕೆಲವೊಂದು ಎಕ್ಸೆಪ್ಷನಲ್ ಕೇಸ್ ಇದೆ. ಸೊ ಅಂತ ಕೇಸ್ ಅಂತ ಬಂದಾಗ ಅದು ಪರ್ಮನೆಂಟ್ ಚೇಂಜ್ ಆಗತ್ತಲ್ವಾ. ಸೊ ಟೆಂಪರರಿ ಚೇಂಜ್ ಮೋಸ್ಟ್ಲಿ ಅಂತ ಇದು ಕೂಡ ಕೆಮಿಕಲ್ ಚೇಂಜ್ ಪರ್ಮನೆಂಟ್ ಚೇಂಜ್ ಆಗಿರುತ್ತೆ, ಇದು ಮೋಸ್ಟ್ಲಿ ಪರ್ಮನೆಂಟ್ ಚೇಂಜ್. ಸೊ ಯಾಕಂದ್ರೆ ಎಲ್ಲಾ ಕೆಮಿಕಲ್ ರಿಯಾಕ್ಷನ್ಸ್ ಅಥವಾ ಕೆಮಿಕಲ್ ಚೇಂಜಸ್ ಕೂಡ ಇರಿವರ್ಸಿಬಲ್ ಅಲ್ಲ, ಕೆಲವೊಂದು ರಿವರ್ಸಿಬಲ್ ಆಗ್ಬೋದು. ಸೊ ಅದಕ್ಕೆ ಮೋಸ್ಟ್ಲಿ ಅಂತ ಹೇಳಿ ಆಡ್ ಮಾಡ್ತೀನಿ. ಇದಿಷ್ಟು ಡಿಫ್ರೆನ್ಸಸ್ ಬಿಟ್ವೀನ್ ಫಿಸಿಕಲ್ ಚೇಂಜ್ ಅಂಡ್ ಕೆಮಿಕಲ್ ಚೇಂಜ್. ಸೊ ಫಿಸಿಕಲ್ ಚೇಂಜ್ ಬಗ್ಗೆ, ಕೆಮಿಕಲ್ ಚೇಂಜ್ ಬಗ್ಗೆ ಇದುವರೆಗೂ ನಾವು ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಕೆಮಿಕಲ್ ಚೇಂಜ್ ಆಗ್ಬೇಕು ಅಂತ ಹೇಳಿದ್ರೆ
ಅಲ್ಲಿ ಕೆಲವೊಂದಷ್ಟು ಏನಾದ್ರೂ ರಿಯಾಕ್ಷನ್ಸ್ ಟೇಕ್ಸ್ ಪ್ಲೇಸ್ ಆಗುತ್ತೆ. ರಿಯಾಕ್ಷನ್ಸ್ ಆಗಿಲ್ಲ ಅಂತ ಹೇಳಿದ್ರೆ ನಮಗೆ ಕೆಮಿಕಲ್ ಚೇಂಜಸ್ ಅಬ್ಸರ್ವ್ ಮಾಡಕ್ಕಾಗಲ್ಲ. ಸೊ ಕೆಮಿಕಲ್ ರಿಯಾಕ್ಷನ್ಸ್ ಆದ್ರೆ ಮಾತ್ರ ನಮಗೆ ಕೆಮಿಕಲಿ ಚೇಂಜಸ್ ನೋಡಕ್ಕಾಗಲ್ಲ. ಸೊ ಹಾಗಿದ್ರೆ ಕೆಮಿಕಲ್ ರಿಯಾಕ್ಷನ್ ಅಂದ್ರೆ ಏನು ಅಂತ ನೋಡೋಣ. A chemical reaction is a process in which reactants change into one or more new substances with different properties. ಅಂತ ಹೇಳಿದ್ರೆ ರಿಯಾಕ್ಟೆಂಟ್ಸ್ ಅಂತ ಹೇಳಿದ್ರೆ ಆಲ್ರೆಡಿ ಗೊತ್ತಿದೆ, ಪ್ರತಿವರ್ತಕ ಅಂತ ಹೇಳಿ ಕರಿತೀವಿ ಕನ್ನಡದಲ್ಲಿ. ಅಂದ್ರೆ ಮುಂಚೆನೆ ಇರೋಂತ ಸಬ್ಸ್ಟೆನ್ಸ್. ಸೊ ಅದು ಏನಾಗ್ತಿದೆ, ಕೆಮಿಕಲ್ ಚೇಂಜ್ಗೆ ಇನ್ವಾಲ್ವ್ ಆಗ್ತಿದೆ. ಸೊ ಅದನ್ನ ನಾವು ರಿಯಾಕ್ಟೆಂಟ್ ಅಂತ ಹೇಳಿ ಕರೆಯುವಂಥದ್ದು. ಸೊ ಕೆಮಿಕಲ್ ಚೇಂಜ್ಗೆ ಇನ್ವಾಲ್ವ್ ಆಗಿ ನಮ್ಗೆ ಹೊಸ ಪ್ರಾಡಕ್ಟ್ ನ ಕೊಡ್ತಾ ಇದೆ. ನ್ಯೂ ಸಬ್ಸ್ಟೆನ್ಸ್ ಏನ್ ಸಿಗುತ್ತೆ ನಮ್ಗೆ, ಅದನ್ನ ನಾವು ಪ್ರಾಡಕ್ಟ್ ಅಂತ ಹೇಳಿ ಕರೆಯುವಂಥದ್ದು. ವಿತ್ ಡಿಫ್ರೆಂಟ್ ಪ್ರಾಪರ್ಟೀಸ್ ಅಲ್ಲಿ ಚೇಂಜಸ್ ಆಗಿರುತ್ತೆ. During a chemical reaction, the chemical composition of a substances changes and energy may be either absorbed or released. Energy absorb ಆಗ್ಬೋದು ಅಥವಾ ರಿಲೀಸ್ ಆಗ್ಬೋದು. ಇದು ಕೆಮಿಕಲ್ ರಿಯಾಕ್ಷನ್. ಸೊ ಎಕ್ಸಾಂಪಲ್ ನೋಡೋದಾದ್ರೆ, when hydrogen reacts with oxygen, it forms water. Hydrogen plus oxygen give rise water ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಪ್ರತಿಯೊಂದು ಕೆಮಿಕಲ್ ರಿಯಾಕ್ಷನ್ ಆಗ್ಬೇಕಿದ್ರೆ ಎಲ್ಲಾ ಕೆಮಿಕಲ್ಸ್ ಅಥವಾ ಎಲಿಮೆಂಟ್ಸ್ ಅಥವಾ ಕಾಂಪೌಂಡ್ಸ್ ನೇಮ್ ನ ಇದೇ ರೀತಿ ವರ್ಡ್ ಅಲ್ಲಿ ಬರೆಯಕ್ ಆಗತ್ತಾ ಅಂತ ಹೇಳಿದ್ರೆ, ಅದಕ್ಕಿಂತ ನಾವು ಸಿಂಪಲ್ ಆಗಿ ಈಗ ಮ್ಯಾಥ್ಸ್ ಅಲ್ಲಿ ಅಡಿಷನ್ ಅಂತ ಹೇಳೋದಕ್ಕೆ ಪ್ಲಸ್ ಅಂತ ಹಾಕಿದ್ರೆ ಸಾಕು, ಆಡ್ ಮಾಡ್ಬೇಕು ಅಂತ ಅನ್ಸ್ತು. ಅದೇ ರೀತಿ ಮೈನಸ್ ಇಂಟು ಡಿವೈಡೆಡ್ ಬೈ, ಇದೆಲ್ಲ ಸಿಂಬಾಲಿಕ್ ರೆಪ್ರೆಸೆಂಟೇಷನ್. ಅಥವಾ ಈಕ್ವಲ್ ಅಂತ ಯೂಸ್ ಮಾಡಲಿಕ್ಕೆ ಈಕ್ವಲ್ಸ್ ಅಂತ ಹಾಕ್ತೀವಿ ನಾವು. ದೇರ್ ಫೋರ್ ಅಂತ ಯೂಸ್ ಮಾಡ್ಲಿಕ್ಕೆ 3 ಡಾಟ್ಸ್ ಟ್ರಯಾಂಗುಲರ್ ಶೇಪ್ ಅಲ್ಲಿ ಈ ರೀತಿ ದೇರ್ ಫೋರ್ ಅಂತ ಇತ್ತು. ಅದೇ ರೀತಿ ಅದೇ ಮೇಲಿರುವಂತಹ ಚುಕ್ಕಿನ ಇದೇ ರೀತಿ ಡೌನ್ವರ್ಡ್ಸ್ ಇಟ್ಟು ಬಿಕಾಸ್ ಅಥವಾ ಸಿನ್ಸ್ ಅಂತ ಹೇಳಿ ತಗೊಂಡು. ಸೊ ಮ್ಯಾಥ್ಸ್ ಅಲ್ಲಿ ಹೇಗೆ ಶಾರ್ಟ್ ಕಟ್ ಆಗಿ ನಾವು ಸಿಂಬಲ್ಸ್ ನ ಯೂಸ್ ಮಾಡ್ತೀವಿ, ಕೆಮಿಸ್ಟ್ರಿಲಿ ಅದೇ ತರ ಕೆಮಿಕಲ್ ರಿಯಾಕ್ಷನ್ಸ್ ನ ನಾವು ಸಿಂಬಾಲಿಕ್ ಆಗಿ ರೆಪ್ರೆಸೆಂಟೇಷನ್ ಮಾಡ್ತೀವಿ. ಸೊ ಅದನ್ನ ನಾವು ಕೆಮಿಕಲ್ ಈಕ್ವೇಶನ್ ಅಂತ ಹೇಳಿ ಕರಿತೀವಿ, ಅಂದ್ರೆ ರಾಸಾಯನಿಕ ಸಮೀಕರಣ. ಸೊ ಕೆಮಿಕಲ್ ಈಕ್ವೇಶನ್ ಅಂತ ಹೇಳಿದ್ರೆ, a chemical equation is symbolic representation of a chemical reaction using the chemical formulas of the reactants and products. It shows how substances react with each other and what new substances are formed. ಅಂತ ಹೇಳಿದ್ರೆ ಒಂದು ರಿಯಾಕ್ಟೆಂಟ್ಸ್ ಹೇಗೆ ರಿಯಾಕ್ಟ್ ಆಗಿ ಕೆಮಿಕಲ್ ಚೇಂಜಸ್ಗೆ ಒಳಗಾಗಿ ಹೊಸ ಪ್ರಾಡಕ್ಟ್ ನ ಕೊಡ್ತಾ ಇದೆ ನಮ್ಗೆ ಅಂತ ಹೇಳಿ. ಅದೇ ರೀತಿ ಪಾರ್ಟ್ ಆಫ್ ಅ ಕೆಮಿಕಲ್ ಈಕ್ವೇಶನ್ ಏನು ಅಂತ ಅಂದ್ರೆ, ಒಂದು ರಿಯಾಕ್ಟೆಂಟ್ಸ್ ನ ನೋಡ್ತೀವಿ. ರಿಯಾಕ್ಟೆಂಟ್ಸ್ ಅಂತ ಹೇಳಿದ್ರೆ ಆರೋ ಮಾರ್ಕ್ ಯೂಸ್ ಮಾಡ್ತೀವಲ್ಲ ನಾವು ಕೆಮಿಕಲ್ ರಿಯಾಕ್ಷನ್ ಬರೀಬೇಕಿದ್ರೆ, ಅದರಿಂದ ಲೆಫ್ಟ್ ಸೈಡ್ ಯಾವ್ದಿರುತ್ತೆ ಅದನ್ನ ರಿಯಾಕ್ಟೆಂಟ್ಸ್ ಅಂತ ಹೇಳಿ ಕರೆಯುವಂತ. ಅಂದ್ರೆ ದ ಸಬ್ಸ್ಟೆನ್ಸಸ್ ವಿಚ್ ಆರ್ ಇನ್ವಾಲ್ವ್ ಇನ್ ಕೆಮಿಕಲ್ ಚೇಂಜ್, ಅದನ್ನ ನಾವು ರಿಯಾಕ್ಟೆಂಟ್ಸ್ ಅಂತ ಹೇಳಿ ಕರಿತೀವಿ. ಪ್ರಾಡಕ್ಟ್ ಅಂತ ಹೇಳಿದ್ರೆ ಕೆಮಿಕಲ್ ಚೇಂಜ್ ಆದ್ಮೇಲೆ, ರಿಯಾಕ್ಷನ್ ಆದ್ಮೇಲೆ ಎಂಡ್ ಪ್ರಾಡಕ್ಟ್ ನಮಗೆ ಏನ್ ಬರುತ್ತೆ, ನ್ಯೂ ಸಬ್ಸ್ಟೆನ್ಸ್, ಅದನ್ನ ನಾವು ಪ್ರಾಡಕ್ಟ್ ಅಂತ ಹೇಳಿ ಕರೆಯೋಣ. ಸೊ ಅದೇ ರೀತಿ ಆರೋ ಮಾರ್ಕ್ ನೋಡಿದ್ರೆ ಇಂಡಿಕೇಟ್ಸ್ ಡೈರೆಕ್ಷನ್ ಆಫ್ ದ ರಿಯಾಕ್ಷನ್ ಯಾವ ಕಡೆ ಆಗ್ತಿದೆ, ರಿಯಾಕ್ಟೆಂಟ್ಸ್ ಕಡೆಯಿಂದ ಪ್ರಾಡಕ್ಟ್ ಸಿಗ್ತಾ ಇದೆ ನಮಗೆ ಅಂತ ಹೇಳಿ ಸೂಚಿಸುವಂತದ್ದು ಆರೋ ಮಾರ್ಕ್. ಸೊ ಇದಿಷ್ಟು ಕೆಮಿಕಲ್ ಈಕ್ವೇಶನ್. ಇದೇ ರೀತಿ ಎಕ್ಸಾಂಪಲ್ ನಾನು ನೆಕ್ಸ್ಟ್ ತೋರಿಸ್ತೀನಿ ಕೆಮಿಕಲ್ ಈಕ್ವೇಶನ್ ಅಂದ್ರೆ ಹೇಗಿರುತ್ತೆ ಅಂತ. ಅದ್ರ ಜೊತೆಗೆ ಬ್ಯಾಲೆನ್ಸಿಂಗ್ ಆಫ್ ಕೆಮಿಕಲ್ ಈಕ್ವೇಶನ್ ಕೂಡ ನೋಡ್ತೀರಾ. ಸೊ ಇದು ಕೆಮಿಕಲ್ ಈಕ್ವೇಶನ್ಸ್ ಬಗ್ಗೆ ಡೀಟೇಲ್ ಆಗಿ ನೀವು ಹೈಯರ್ ಕ್ಲಾಸಸ್ ಅಲ್ಲಿ ನೆಕ್ಸ್ಟ್ ನೋಡ್ತಾ ಹೋಗ್ತೀರಾ. ಇವತ್ತಿನ ಕ್ಲಾಸ್ ಅಲ್ಲಿ ಜಸ್ಟ್ ನಾವು ಕೆಮಿಕಲ್ ರಿಯಾಕ್ಷನ್ಸ್ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡೋಣ. ಸೊ ಕೆಮಿಕಲ್ ಈಕ್ವೇಶನ್ ಅಂದ್ರೆ ಹೇಗಿರುತ್ತೆ, ಒಂದೆರಡು ಎಕ್ಸಾಂಪಲ್ಸ್ ನೋಡಿ ನೆಕ್ಸ್ಟ್ ಕೆಮಿಕಲ್ ರಿಯಾಕ್ಷನ್ಸ್ ಹೋಗೋಣ. ಸೊ ಎಕ್ಸಾಂಪಲ್ಸ್ ಅಲ್ಲಿ ಫಸ್ಟ್ ರೆಸ್ಟಿಂಗ್ ಆಫ್ ಐರನ್, ನಾನು ಕೆಮಿಕಲ್ ಚೇಂಜ್ಗೆ ಎಕ್ಸಾಂಪಲ್ ಕೊಟ್ಟಿದ್ದೆ. ಅದರಲ್ಲಿ ಐರನ್ Fe ಸಿಂಬಲ್ ಪ್ಲಸ್ ಆಕ್ಸಿಜನ್ ಗಿವ್ ರೈಸ್ ಫೆರಿಕ್ ಆಕ್ಸೈಡ್ ಅಂತ ಹೇಳಿದ್ರೆ ರೆಸ್ಟ್, ಏನ್ ರೆಸ್ಟ್ ಇದ್ದಿರುತ್ತೆ ಐರನ್, ಅದನ್ನ ಫೆರಿಕ್ ಆಕ್ಸೈಡ್ ಅಂತ ಹೇಳಿ ಕರೆಯೋದು. ರಿಯಾಕ್ಟೆಂಟ್ಸ್ ಯಾವ್ಯಾವ್ದಿದೆ ಇಲ್ಲಿ, ಐರನ್ ಮತ್ತೆ ಆಕ್ಸಿಜನ್. ಪ್ರಾಡಕ್ಟ್ ಏನ್ ಸಿಗ್ತಾ ಇದೆ, ಐರನ್ 3 ಆಕ್ಸೈಡ್. ಐರನ್ 3 ಆಕ್ಸೈಡ್ ಅಂದ್ರೆ ಏನಕ್ಕೆ ಬಂತು ಅಂತ ಡೌಟ್ ಬರುತ್ತೆ. ಸೊ ಇಲ್ಲಿ O3 ಇದೆ, ಇಲ್ಲಿ Fe2 ಇದೆ. ಯೂಶುವಲ್ ಆಗಿ O2 ಮೈನಸ್ ಅಲ್ವಾ ಆಕ್ಸಿಡೇಷನ್ ಸ್ಟೇಟ್, ಅಂದ್ರೆ Fe3 ಪ್ಲಸ್ O2 ಮೈನಸ್ ಅಂತ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ. ಸೊ Fe3 ಇರೋದು ಆಕ್ಸಿಜನ್ ಹೋಗುತ್ತೆ, O2 ಮೈನಸ್ ಇರೋದು ಫೆರಸ್ ಅಂದ್ರೆ ಐರನ್ ಬರುತ್ತೆ. ಸೊ ಹಂಗಾಗಿ Fe2O3 ಅಂತ ಆಗುತ್ತೆ. ಸೊ ಇದು ನೀವು ಆನೈನ್, ಕ್ಯಾಟೈನ್ ಮತ್ತೆ ಆಸಿಡ್ ರೇಡಿಕಲ್, ಬೇಸಿಕ್ ರೇಡಿಕಲ್, ಆಕ್ಸಿಡೇಷನ್ ಸ್ಟೇಟ್ ಓದೋದ್ರ ಬಗ್ಗೆ ನೆಕ್ಸ್ಟ್ ನೀವು ತಿಳ್ಕೊಂತ ಹೋಗ್ತೀರಿ. ಬಟ್ ಅಲ್ಲಿ 4
ಮತ್ತೆ 2 ಅಂತ ಎಲ್ಲ ಯಾಕೆ ಬರ್ದಿದ್ದಾರೆ ಕೋಫಿಷಿಯನ್ಸ್ ಅಂತ ನಿಮ್ಗೆ ಡೌಟ್ ಬರ್ಬೋದು. ಏನಕ್ಕೆ ಹಾಕಿದ್ದಾರೆ ಅಂತ ಹೇಳಿದ್ರೆ ಅದು ಈಕ್ವೇಶನ್ ಬ್ಯಾಲೆನ್ಸ್ ಆಗ್ಲಿ ಅನ್ನೋ ಕಾರಣಕ್ಕೆ ನ್ಯೂಮರಿಕಲ್ ಕೋಫಿಷಿಯನ್ಸ್ ನಾವು ಆಡ್ ಮಾಡ್ತಾ ಹೋಗ್ತೀವಿ. ಸೊ ಏನು ಬ್ಯಾಲೆನ್ಸ್ ಮಾಡೋದು ಅಂತ ಹೇಳಿದ್ರೆ ಅರೋ ಮಾರ್ಕ್ ಇಂದ ಲೆಫ್ಟ್ ಸೈಡ್ ಏನಿರುತ್ತೆ ಅದೆಲ್ಲ ರಿಯಾಕ್ಟೆಂಟ್ಸ್ ಅಂತ ಮುಂಚೆನೆ ಹೇಳಿದ್ವಿ. ಸೊ ರಿಯಾಕ್ಟೆಂಟ್ ಸೈಡ್ ಅಲ್ಲಿ ಎಷ್ಟು ನಂಬರ್ ಆಫ್ ಆಟಮ್ಸ್ ಅಥವಾ ಮಾಲಿಕ್ಯೂಲ್ಸ್ ಇರುತ್ತೋ ಪ್ರಾಡಕ್ಟ್ ಸೈಡ್ ಅಲ್ಲಿ ಕೂಡ ಅಷ್ಟೇ ನಂಬರ್ ಆಫ್ ಆಟಮ್ಸ್ ಅಥವಾ ಮಾಲಿಕ್ಯೂಲ್ಸ್ ಇರಬೇಕು. ಸೊ ಹಂಗಾಗಿ ನಾವು ಬ್ಯಾಲೆನ್ಸ್ ಮಾಡೋದಕ್ಕೆ ನ್ಯೂಮರಿಕಲ್ ಕೋಫಿಷಿಯನ್ಸ್ ನ ಆಡ್ ಮಾಡ್ತಾ ಹೋಗೋದು. ಸೊ ಇದು ಈಸ್ ಈಕ್ವಲ್ ಟು MC ಸ್ಕ್ವೇರ್ ನಿಮಗೆ ಗೊತ್ತಿದೆ ಐನ್ಸ್ಟೀನ್. ಜೊತೆಗೆ ಏನ್ ಹೇಳಿದ್ದಾರೆ ಅಂದ್ರೆ ಕನ್ಸರ್ವೇಷನ್ ಆಫ್ ಮಾಸ್ ಕೇಳಿದ್ದಾರೆ. ಮಾಸ್ ಇಸ್ ನೀದರ್ ಬಿ ಕ್ರಿಯೇಟೆಡ್ ಆರ್ ನಾಟ್ ಬಿ ಡೆಸ್ಟ್ರಾಯ್ಡ್ ಅಂತ. ಸೊ ಹಂಗಾಗಿ ರಿಯಾಕ್ಟೆಂಟ್ ಸೈಡ್ ಎಷ್ಟಿತ್ತು ಮುಂಚೆ ಎಷ್ಟಿತ್ತು ನಂಬರ್ ಆಫ್ ಆಟಮ್ಸ್, ಪ್ರಾಡಕ್ಟ್ ಸೈಡ್ ಕೂಡ ಅಷ್ಟೇ ಇರ್ಬೇಕಲ್ವಾ, ಎಲ್ಲೂ ಲಾಸ್ ಆಗಿಲ್ಲ ಡೆಸ್ಟ್ರಾಯ್ ಆಗಿಲ್ಲ ಮಾಸ್ ಅಂತ ಹೇಳಿದ್ರೆ. ಸೊ ಈ ರೀತಿ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ನ್ಯೂಮರಿಕಲ್ ಕೋಫಿಷಿಯನ್ಸ್ ನ ಆಡ್ ಮಾಡಿ. ಸೊ ನೆಕ್ಸ್ಟ್ ಕಂಬಷನ್ ಆಫ್ ಮೀಥೇನ್ ಸೆಕೆಂಡ್ ಎಕ್ಸಾಂಪಲ್ ಅಂದ್ರೆ CH4 ಮೀಥೇನ್ಗೆ ಮೊಲಿಕ್ಯುಲರ್ ಫಾರ್ಮ್. ಅದು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ನಮ್ಗೆ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ನ ಕೊಡ್ತಾ ಇದೆ. ಸೊ ಮೀಥೇನ್ ಅಂತ ಹೇಳಿದ್ರೆ ಈಗ CH4 ಅಂತ ಹೇಳಿದ್ರೆ ಅಲ್ಲಿ ಕಾರ್ಬನ್ ಆಟಮ್ ಇದೆ, ಹೈಡ್ರೋಜನ್ ಆಟಮ್. ಸೊ ಹೈಡ್ರೋಕಾರ್ಬನ್ಸ್ ಅಂತ ಹೇಳಿ ನೀವು ನೆಕ್ಸ್ಟ್ ನೋಡ್ತಾ ಹೋಗ್ತೀರಾ, ಓದ್ತೀರಾ, ಸ್ಟಡಿ ಮಾಡ್ತೀರಾ. ಆ ಹೈಡ್ರೋಕಾರ್ಬನ್ಸ್ ಕಂಬಷನ್ ಆದಾಗ ನಮ್ಗೆ ಯಾವಾಗ್ಲೂ ಪ್ರಾಡಕ್ಟ್ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರೇ ಆಗಿದೆ. ಈವನ್ ಮೀಥೇನ್ ಪ್ಲೇಸ್ ಅಲ್ಲಿ ನೀವು ಈಥೇನ್ ತಗೋಬಹುದು, ಪೆಂಟೇನ್ ತಗೋಬಹುದು, ಹೆಕ್ಸೇನ್ ತಗೋಬಹುದು, ಏನೇ ತಗೊಂಡ್ರು ಹೈಡ್ರೋಕಾರ್ಬನ್ಸ್ ನಿಮ್ಗೆ ಪ್ರಾಡಕ್ಟ್ಸ್ ಏನಾಗಿರುತ್ತೆ ಕಂಬಷನ್ ಆದಾಗ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ಆಗಿರುತ್ತೆ. ಸೊ ಇಲ್ಲಿ ರಿಯಾಕ್ಟೆಂಟ್ಸ್ ಯಾವ್ಯಾವ್ದು ಅಂತ ಹೇಳಿದ್ರೆ ಮೀಥೇನ್ ಅಂಡ್ ಆಕ್ಸಿಜನ್, ಪ್ರಾಡಕ್ಟ್ಸ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್. ಸೊ ದೀಸ್ ಆರ್ ದ 2 ಎಕ್ಸಾಂಪಲ್ಸ್ ಫಾರ್ ಕೆಮಿಕಲ್ ಈಕ್ವೇಶನ್ಸ್. ಕೆಮಿಕಲ್ ಈಕ್ವೇಶನ್ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ಲಿಕ್ಕೆ ಎಕ್ಸಾಂಪಲ್ಸ್ ಹಾಕಿರುತ್ತೆ. ಸೊ ಅಗೇನ್ ನಾವು ನೆಕ್ಸ್ಟ್ ಕೆಮಿಕಲ್ ರಿಯಾಕ್ಷನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಸೊ ನೆಕ್ಸ್ಟ್ ಕೆಮಿಕಲ್ ರಿಯಾಕ್ಷನ್ಸ್ ಬಗ್ಗೆನೇ ಡಿಸ್ಕಸ್ ಮಾಡೋಣ. ಅಂದ್ರೆ ಕೆಮಿಕಲ್ ಚೇಂಜ್ ಆಗ್ಬೇಕು ಅಂದ್ರೆ ಅಲ್ಲಿ ರಿಯಾಕ್ಷನ್ಸ್ ಅಕರ್ ಆಗ್ಬೇಕು ಅಂತ. ಸೊ ಅದರಲ್ಲಿ ಮೇನ್ ಆಗಿ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋದು 4 ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್. ಸೊ ಯಾವ್ದೆಲ್ಲ ಅದು 4 ಟೈಪ್ಸ್ ಅಂತ ನೋಡೋದಾದ್ರೆ ಒಂದು ಕಾಂಬಿನೇಷನ್ ರಿಯಾಕ್ಷನ್, ಡಿಕಂಪೋಸಿಷನ್ ರಿಯಾಕ್ಷನ್, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂಡ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಕಾಂಬಿನೇಷನ್ ರಿಯಾಕ್ಷನ್ಗೆ ಕನ್ನಡದಲ್ಲಿ ಸಂಯೋಜಕ ರಾಸಾಯನಿಕ ಕ್ರಿಯೆ ಅಂತ ಹೇಳ್ತೀರಾ. ಡಿಕಂಪೋಸಿಷನ್ ಅಂದ್ರೆ ವಿಭಜನೆ ರಾಸಾಯನಿಕ ಕ್ರಿಯೆ, ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಸ್ಥಾನಪಲ್ಲಟ ರಾಸಾಯನಿಕ ಕ್ರಿಯೆ, ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ದ್ವಿಸ್ಥಾನಪಲ್ಲಟ ರಾಸಾಯನಿಕ ಕ್ರಿಯೆ. ಸೊ ಇದು 4 ಟೈಪ್ಸ್ ಆಫ್ ರಿಯಾಕ್ಷನ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್ ಕಾಂಬಿನೇಷನ್ ರಿಯಾಕ್ಷನ್. ಸೊ ಕಾಂಬಿನೇಷನ್ ರಿಯಾಕ್ಷನ್ ಅಂದ್ರೆ ಏನಿರ್ಬೋದು, ಹೆಸರೇ ಹೇಳ್ತಿದೆ ಅಂದ್ರೆ ಕಂಬೈನ್ ಅಂತ. 2 or more reactants combine to form a single product ಅಂತ ಹೇಳ್ಕೊಟ್ಟಿದ್ರು. ಅಂದ್ರೆ 2 ಅಥವಾ ಅದಕ್ಕಿಂತ ಹೆಚ್ಚಿನ ರಿಯಾಕ್ಟೆಂಟ್ಸ್ ಕಂಬೈನ್ ಆಗಿ ಒಂದು ರಿಯಾಕ್ಟ್ ಆಗಿ ನಮ್ಗೆ ಎಂಡ್ ಪ್ರಾಡಕ್ಟ್ ಒಂದು ಸಿಂಗಲ್ ಪ್ರಾಡಕ್ಟ್ ನ ಕೊಡುತ್ತಲ್ಲ, ಆ ತರದ್ದು ನಾವು ಕಾಂಬಿನೇಷನ್ ರಿಯಾಕ್ಷನ್ ಅಂತ ಹೇಳಿ ಕರೀತೀವಿ. ಸೊ ಹಾಗಿದ್ರೆ ಇದ್ರ ಜನರಲ್ ಫಾರ್ಮ್ ಹೇಗಿರುತ್ತೆ ಅಂತ ನೋಡೋದಾದ್ರೆ ಜನರಲ್ ಫಾರ್ಮ್ A ಅನ್ನೋದೊಂದು ರಿಯಾಕ್ಟೆಂಟ್ ಅಂತ ತಗೊಳ್ಳೋಣ, ಮತ್ತೆ B ಅನ್ನೋದೊಂದು ರಿಯಾಕ್ಟೆಂಟ್ ಅಂತ ತಗೊಳ್ಳೋಣ. ಸೊ ಈಗ 2 ಕಂಬೈನ್ ಆಗಿ ನಮ್ಗೆ ಪ್ರಾಡಕ್ಟ್ ಏನಾಗುತ್ತೆ, ಸೊ AB ಅನ್ನೋದು ಒಂದು ಪ್ರಾಡಕ್ಟ್ಸ್ ಇರುತ್ತೆ. ಸೊ ಇಲ್ಲಿ A ಅನ್ನೋದು ರಿಯಾಕ್ಟೆಂಟ್, B ಅನ್ನೋದು ಕೂಡ ರಿಯಾಕ್ಟೆಂಟ್, 2 ಕಂಬೈನ್ ಆಗಿ ನಮ್ಗೆ AB ಅನ್ನೋದು ಒಂದು ಪ್ರಾಡಕ್ಟ್ ಸಿಗ್ತಾ ಇದೆ ಅಂತ. ಸೊ ದಿಸ್ ಇಸ್ ದ ಜನರಲ್ ಫಾರ್ಮ್ ಆಫ್ ದ ಕಾಂಬಿನೇಷನ್ ರಿಯಾಕ್ಷನ್. ಎರಡೇ ರಿಯಾಕ್ಟೆಂಟ್ಸ್ ಇರ್ಬೇಕಾ ಅಂತ ಹೇಳಿದ್ರೆ ಇಲ್ಲ, ಮೋರ್ ದನ್ 2 ರಿಯಾಕ್ಟೆಂಟ್ಸ್ ಇರ್ಬೋದು. ಬಟ್ ನಾನು ಫಾರ್ ಎಕ್ಸಾಂಪಲ್ ಹೇಗಾಗತ್ತೆ ಅಂತ ಜನರಲ್ ಫಾರ್ಮ್ ತೋರಿಸಿರೋದು. ಸೊ ಎ ಮತ್ತೆ ಬಿ ಪ್ಲೇಸ್ ಅಲ್ಲಿ ಬೇರೆ ಬೇರೆ ಎಲಿಮೆಂಟ್ಸ್ ಗಳನ್ನ ನೀವು ತಗೋಬಹುದು. ನಾನು ಎಕ್ಸಾಂಪಲ್ಸ್ ಕೊಟ್ಟಾಗ ನೆಕ್ಸ್ಟ್ ನಿಮ್ಗೆ ಗೊತ್ತಾಗ್ತಾ ಹೋಗಲ್ಲ. ಸೊ ಎಕ್ಸಾಂಪಲ್ ಅಲ್ಲಿ ಫಾರ್ಮೇಶನ್ ಆಫ್ ಮೆಗ್ನೀಷಿಯಂ ಆಕ್ಸೈಡ್ ಅಂತ ಹೇಳಿಕೊಟ್ಟಿದ್ದಾರೆ. ಅಂದ್ರೆ Mg ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಮೆಗ್ನೀಷಿಯಂ ಆಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಮೆಗ್ನೀಷಿಯಂ ರಿಬ್ಬನ್ ಎಲ್ಲರೂ ಕೇಳಿದ್ದೀರಾ. ಸೊ ಅದನ್ನ ನಾವು ಹತ್ತಿಸಿದಾಗ ಏನಾಗುತ್ತೆ, ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಫೈರ್ ಮತ್ತೆ ಲೈಟ್ ಅದು ನೋಡಕ್ ಆಗಲ್ಲ. ಸೊ ಆಕ್ಸಿಜನ್ ಜೊತೆ ಬರ್ನ್ ಆಗಿ ಅದು ಕಂಬಷನ್ ಆಗ್ಬೇಕಿದ್ರೆ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ನಮ್ಗೆ ಮೆಗ್ನೀಷಿಯಂ ಆಕ್ಸೈಡ್ ಸಿಗಂತದ್ದು, ಆಶ್ ಏನ್ ಸಿಗುತ್ತೆ ನಮ್ಗೆ ಅದು. ಸೊ ಇಲ್ಲಿ ಎನರ್ಜಿ ಏನಾಗುತ್ತೆ, ಈಗ ಇಲ್ಲಿ ಗೊತ್ತಾಗುತ್ತೆ ಎನರ್ಜಿ ಚೇಂಜಸ್ ಹೇಗಾಗುತ್ತೆ ಕೆಮಿಕಲ್ ಚೇಂಜಸ್.
These reactions are usually exothermic, meaning they ಎಕ್ಸೋಥರ್ಮಿಕ್ ಅಂತ ಹೇಳಿದ್ರೆ ಬಹಿರುಷ್ಣಕ ಕ್ರಿಯೆ ಅಂತ ಹೇಳಿ ನೋಡ್ತಿರಲಿ. ಯಾವ ರಿಯಾಕ್ಷನ್ಸ್ ಅಲ್ಲಿ ಎನರ್ಜಿ ರಿಲೀಸ್ ಆಗುತ್ತೋ, ಪ್ರೊಡ್ಯೂಸ್ ಆಗುತ್ತೋ ಅಥವಾ ಲಿಬ್ರೇಟ್ ಆಗುತ್ತೋ ಅಂತ ರಿಯಾಕ್ಷನ್ಸ್ ನಾವು ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ಅಂತ ಹೇಳಿ ಕರೆಯುವಂಥದ್ದು. ಸೊ ದಿಸ್ ಈಸ್ ದ ಎಕ್ಸಾಂಪಲ್ ಫಾರ್ ಕಾಂಬಿನೇಷನ್ ರಿಯಾಕ್ಷನ್. ಇದೊಂದೇ ಅಂತ ಅಲ್ಲ, ಈಗ ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್ ಗಿವ್ ರೈಸ್ ಟು ವಾಟರ್ ಅಂತ ಹೇಳಿದೆ. ಸೊ ಅಲ್ಲಿ ಕೂಡ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಎರಡು ಕಂಬೈನ್ ಆಗಿ ನಮ್ಗೆ ವಾಟರ್ ಸಿಗ್ತಾ ಇದೆ. ದಟ್ ಈಸ್ ಆಲ್ಸೋ ಎನ್ ಎಕ್ಸಾಂಪಲ್ ಫಾರ್ ಕಾಂಬಿನೇಷನ್ ರಿಯಾಕ್ಷನ್. ಇದೇ ರೀತಿ ತುಂಬಾ ಇದೆ. ಬಟ್ ಒಂದ್ ರಿಯಾಕ್ಷನ್ ಕೊಟ್ಟಾಗ ನೀವು ಅದನ್ನ ಅನಲೈಸ್ ಮಾಡಿ ಜನರಲ್ ಫಾರ್ಮ್ ನೆನಪು ಮಾಡ್ಕೋಬೇಕು. ಯಾವ ರೀತಿ ಇದೆ ಜನರಲ್ ಫಾರ್ಮ್? ಎ ಬಿ ಎರಡು ಎಲಿಮೆಂಟ್ಸ್ ಇದೆ, ಕಂಬೈನ್ ಆಗಿ ನಮ್ಗೆ ಸಿಂಗಲ್ ಪ್ರಾಡಕ್ಟ್ ಬರ್ತಾ ಇದೆ. ಸೊ ಹಂಗಾಗಿ ಇದು ಕಾಂಬಿನೇಷನ್ ರಿಯಾಕ್ಷನ್ ಆಗುತ್ತೆ ಅಂತ ನಿಮಗೆ ಅನಲೈಸ್ ಮಾಡಕ್ ಬರ್ಬೇಕು. ಸೊ ಹಂಗಾಗಿ ಆಗಿದ್ರೆ ನೀವು ಯಾವ ರಿಯಾಕ್ಷನ್ ಕೊಟ್ರು ಕೂಡ ಇದು ಯಾವ ಟೈಪ್ ಆಫ್ ರಿಯಾಕ್ಷನ್ ಅಂತ ಐಡೆಂಟಿಫೈ ಮಾಡಿ. ಸೊ ಇದು ಕಾಂಬಿನೇಷನ್ ರಿಯಾಕ್ಷನ್ ಆಯ್ತು. ನೆಕ್ಸ್ಟ್ ಬಂದು ಡಿಕಂಪೋಸಿಷನ್ ರಿಯಾಕ್ಷನ್. ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಹೇಳಿದ್ರೆ ಕಾಂಬಿನೇಷನ್ ರಿಯಾಕ್ಷನ್ ಅಂತ ಏನ್ ಹೇಳಿದೆ ಅದಕ್ಕೆ ಉಲ್ಟಾ ಇದೆ. ಸೊ ಕಾಂಬಿನೇಷನ್ ರಿಯಾಕ್ಷನ್ ಅಲ್ಲಿ ಎರಡು ಎಲಿಮೆಂಟ್ ಸೇರಿ ಒಂದು ಕಾಂಪೌಂಡ್ ಫಾರ್ಮ್ ಆಗುತ್ತೆ, ಅದು ನ್ಯೂ ಸಬ್ಸ್ಟೆನ್ಸ್. ಬಟ್ ಇನ್ ಡಿಕಂಪೋಸಿಷನ್ ರಿಯಾಕ್ಷನ್, ವಿಭಜನೆ ರಾಸಾಯನಿಕ ಕ್ರಿಯೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎ ಸಿಂಗಲ್ ಕಾಂಪೌಂಡ್ ಬ್ರೇಕ್ಸ್ ಡೌನ್ ಇನ್ ಟೂ ಆರ್ ಮೋರ್ ಸಿಂಪ್ಲರ್ ಸಬ್ಸ್ಟೆನ್ಸಸ್. ರಿಯಾಕ್ಟೆಂಟ್ ಸೈಡ್ ಅಲ್ಲಿ ಒಂದು ಕಾಂಪೌಂಡ್ ಇರುತ್ತೆ, ಸಿಂಗಲ್ ಕಾಂಪೌಂಡ್ ಇರುತ್ತೆ. ಸೊ ಫಸ್ಟ್ ರಿಯಾಕ್ಟೆಂಟ್ ಸೈಡ್ ಅಲ್ಲಿ ಒಂದು ಕಾಂಪೌಂಡ್ ಬ್ರೇಕ್ ಡೌನ್ ಆಗಿ ನಮ್ಗೆ ಪ್ರಾಡಕ್ಟ್ ಏನ್ ಸಿಗತ್ತೆ? ಟೂ ಆರ್ ಮೋರ್ ಸಿಂಪ್ಲರ್ ಸಬ್ಸ್ಟೆನ್ಸ್ ಸಿಗತ್ತೆ. ಸೊ ಇದನ್ನ ನಾವು ಡಿಕಂಪೋಸ್ ಅಂತ ಹೇಳುತ್ತೆ. ಅಂದ್ರೆ ಕಂಪೋಸಿಷನ್ ಅಂದ್ರೆ ಏನು? ಏನೋ ಒಂದು ಎಲ್ಲಾ ಎಲಿಮೆಂಟ್ಸ್ ಸೇರಿ ಕೂಡ್ಕೊಂಡಿದೆ, ಏನೋ ಯಾವ್ದ್ರಿಂದನೋ ಮಾಡಲ್ಪಟ್ಟಿದೆ ಅಂತ ಹೇಳ್ತೀವಿ ಕಾಂಪೋಸಿಷನ್. ಡಿಕಾಂಪೋಸಿಷನ್ ಅಂತ ಹೇಳಿದ್ರೆ ಅದ್ ಯಾವ್ದ್ರಿಂದ ಮಾಡಲ್ಪಟ್ಟಿದ್ಯೋ ಅದನ್ನ ಬ್ರೇಕ್ ಡೌನ್ ಮಾಡೋ ಅಂತದ್ದು, ಆ ಕಾಂಪೋಸಿಷನ್ ನ ಮುರಿಯೋ ಅಂತದ್ದು, ಅದೇ ಡಿಕಾಂಪೋಸಿಷನ್ ರಿಯಾಕ್ಷನ್. ಸೊ ಇದು ಜನರಲ್ ಫಾರ್ಮ್ ಹೇಗಿರುತ್ತೆ ಅಂತ ನೋಡಿದ್ರೆ ಈಗ ಕಾಂಬಿನೇಷನ್ ರಿಯಾಕ್ಷನ್ಗೆ ಉಲ್ಟಾ ಅಂತ ಹೇಳಿದೀನಿ. ಇದ್ರದ್ದು ಜನರಲ್ ಫಾರ್ಮ್ ನೀವೇ ಬರೀತೀವ. ಸೊ ಹೇಗಿರುತ್ತೆ ಅಂತ ಹೇಳಿದ್ರೆ ಫಸ್ಟ್ ರಿಯಾಕ್ಟೆಂಟ್ ಸೈಡ್ ಅಲ್ಲಿ ಏನಿರ್ಬೇಕು? ಕಾಂಪೌಂಡ್ ಇರ್ಬೇಕು. ಸೊ ಈಗ ಫಾರ್ ಎಕ್ಸಾಂಪಲ್ ಎ ಬಿ ಅನ್ನೋದು ಒಂದು ಕಾಂಪೌಂಡ್ ಇದೆ ಮುಂಚೆನೆ ಅಂತ ಹೇಳಿದ್ರೆ ಇದು ಡಿಕಂಪೋಸ್ ಆಗಿ ಅದು ಬ್ರೇಕ್ ಡೌನ್ ಆಗಿ ನಮ್ಗೆ ಸಿಂಪ್ಲರ್ ಫಾರ್ಮ್ ಸಿಗುತ್ತೆ. ಎ ಮತ್ತೆ ಬಿ ಅನ್ನು ಸಪರೇಟ್ ಆಗುತ್ತೆ, ಬ್ರೇಕ್ ಡೌನ್ ಆಗುತ್ತೆ. ಎ ಪ್ಲಸ್ ಬಿ ಅನ್ನೋದು ಏನು? ನಮ್ಗೆ ನ್ಯೂ ಸಬ್ಸ್ಟೆನ್ಸಸ್ ಅಂದ್ರೆ ಪ್ರಾಡಕ್ಟ್ ಅದು. ಸೊ ಈಗ ಎ ಬಿ ಅನ್ನೋದು ರಿಯಾಕ್ಟೆಂಟ್ ಆಗುತ್ತೆ, ಎ ಮತ್ತೆ ಬಿ ಅನ್ನೋದು ಪ್ರಾಡಕ್ಟ್ ಆಯ್ತು, ಅಂದ್ರೆ ಸಪರೇಟ್ ಆಗ್ತಿದೆ, ಬ್ರೇಕ್ ಡೌನ್ ಆಗ್ತದೆ. ಸೊ ದಿಸ್ ಇಸ್ ದ ಜನರಲ್ ಫಾರ್ಮ್ ಆಫ್ ಡಿಕಂಪೋಸಿಷನ್ ರಿಯಾಕ್ಷನ್. ಸೊ ಎರಡೇ ಆಗ್ಬೇಕಂತ ಹೇಳಿದ್ರೆ ಇಲ್ಲ, ಟೂ ಆರ್ ಮೋರ್ ಸಿಂಪ್ಲರ್ ಸಬ್ಸ್ಟೆನ್ಸ್ ಅಂತ ಡೆಫಿನೇಷನ್ ಅಲ್ಲಿ ಕೊಟ್ಟಿದ್ದಾರೆ. ಎರಡಕ್ಕಿಂತ ಜಾಸ್ತಿ ಕೂಡ ಆಗ್ಬೋದು, ಬಟ್ ಯಾವ ಕಾಂಪೌಂಡ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಸೊ ಡಿಕಂಪೋಸಿಷನ್ ರಿಯಾಕ್ಷನ್ಸ್ ಆರ್ ಜನರಲಿ ಬಿಕಾಸ್ ಎನರ್ಜಿ ಇಸ್ ರಿಕ್ವೈರ್ಡ್ ಟು ಬ್ರೇಕ್ ಕೆಮಿಕಲ್. ಸೊ ಮುಂಚೆನೆ ಹೇಳಿದೆ ಡಿಕಂಪೋಸಿಷನ್ ಅಂತ ಹೇಳಿದ್ರೆ ಮೊದ್ಲೇ ಕಂಪೋಸ್ ಆಗಿರುತ್ತೆ, ನಾವು ಅದನ್ನ ಬ್ರೇಕ್ ಡೌನ್ ಮಾಡ್ಬೇಕು ಅಂತ ಹೇಳಿ. ಸೊ ಈಗ ಮೊದ್ಲೇ ಬಾಂಡ್ ಫಾರ್ಮೇಶನ್ ಆಗಿರುತ್ತೆ, ಆ ಬಾಂಡ್ ನ ಮುರಿಬೇಕು ಅಂತ ಹೇಳಿದ್ರೆ ನಾವ್ ಅದಕ್ಕೆ ಎನರ್ಜಿ ಕೊಡ್ಬೇಕಲ್ವಾ, ಎನರ್ಜಿ ಸಪ್ಲೈ ಮಾಡ್ಬೇಕು, ಸುಮ್ನೆ ಬ್ರೇಕ್ ಡೌನ್ ಆಗಲ್ಲ. ಸೊ ಅದು ಎನರ್ಜಿನ ತಗೊಂಡು ಬ್ರೇಕ್ ಡೌನ್ ಆಗೋದ್ರಿಂದ ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ ಹೇಳಿ ಕರೆಯುವಂಥದ್ದು. ಅಂದ್ರೆ ಹೀಟ್ ಇಲ್ಲಿ ಅಬ್ಸರ್ವ್ ಆಗ್ತಿದೆ, ತಗೋತಾ ಇದೆ. ಎಂಡೋಥರ್ಮಿಕ್ ಕನ್ನಡದಲ್ಲಿ ಅಂತರುಷ್ಣಕ ಕ್ರಿಯೆ ಅಂತ ಕೂಡ ಕರಿತೀವಿ. ಸೊ ಈ ಡಿಕಂಪೋಸಿಷನ್ ಅಲ್ಲಿ ಈಗ ನಾವು ಏನನ್ನ ಯೂಸ್ ಮಾಡಿ ಡಿಕಂಪೋಸ್ ಮಾಡ್ತಿದೀವಿ, ಹೀಟ್ ಕೊಡ್ತಿದೀವ ಅಥವಾ ಬೇರೆ ಯಾವ್ದ್ರಿಂದನಾದ್ರೂ ಆಗ್ತಿದ್ಯಾ ಅಂತಂದ್ರೆ ಮೇನ್ ಆಗಿ 3 ಟೈಪ್ಸ್ ನಾವು ನೋಡ್ತೀವಿ. ಅದ್ರಲ್ಲಿ ಫಸ್ಟ್ ಒನ್ ಯಾವ್ದು ಅಂತ ಹೇಳಿದ್ರೆ ಥರ್ಮಲ್ ಡಿಕಂಪೋಸಿಷನ್. ಥರ್ಮಲ್ ಅಂತ ಬಂದಿದ ತಕ್ಷಣ ನಿಮ್ ಮೈಂಡ್ ಬರ್ಬೇಕಾಗಿರೋದು ಹೀಟ್ ಅಂತ ಹೇಳಿ. ಸೊ ಹೀಟ್ ಅನ್ನ ನಾವು ಹೀಟ್ ಕೊಡೋದ್ರಿಂದ, ಹೀಟ್ ಎನರ್ಜಿನ ಸಪ್ಲೈ ಮಾಡೋದ್ರಿಂದ ಅಲ್ಲಿ ಏನಾದ್ರೂ ಡಿಕಂಪೋಸಿಷನ್ ಆಗ್ತಿದೆ ಅಂತ ಹೇಳಿದ್ರೆ ಅದನ್ನ ನಾವು ಥರ್ಮಲ್ ಡಿಕಂಪೋಸಿಷನ್ ಅಂತ ಹೇಳಿ ಕರೀತೀವಿ. ಎಕ್ಸಾಂಪಲ್ ಕ್ಯಾಲ್ಸಿಯಂ ಕಾರ್ಬೋನೇಟ್, CaCO3 ಅಂತ ಹೇಳಿದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್. ಸೊ ಅದಕ್ಕೆ ನಾವು ಹೀಟ್ ಅನ್ನ ಸಪ್ಲೈ ಮಾಡಿದಾಗ ಅದು ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಡಿವೈಡ್ ಆಗುತ್ತೆ, ಬ್ರೇಕ್ ಡೌನ್ ಆಗುತ್ತೆ. ಸೊ ಹಂಗಾಗಿ ಅದನ್ನ ನಾವು ಥರ್ಮಲ್ ಡಿಕಂಪೋಸಿಷನ್ ಅಂತ ಹೇಳಿ ಕರೆಯುವಂಥದ್ದು. ಸೊ CaCO3 ಅಂತ ಹೇಳಿದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್.
ಸೊ ಇಲ್ಲಿ ಸೆಕೆಂಡ್ ವರ್ಡ್ ಏನ್ ಬರೀತೀರಾ ಅದು ಸ್ಟಾರ್ಟ್ ಆಗ್ಬೇಕಾದ್ರೆ ಸ್ಮಾಲ್ ಲೆಟರ್ ಅಲ್ಲೇ ಬರೀತೀವಿ. ಕ್ಯಾಲ್ಸಿಯಂ ಕಾರ್ಬೋನೇಟ್. ನೆಕ್ಸ್ಟ್ CaO ಅಂದ್ರೆ ಕ್ಯಾಲ್ಸಿಯಂ ನೆಕ್ಸ್ಟ್ CO2 ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ ಕಾರ್ಬನ್ ಡೈಆಕ್ಸೈಡ್. ನೆಕ್ಸ್ಟ್ ಯೂಶುವಲಿ ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಹೇಳಿದ್ರೆ ನಾನು ಮುಂಚೆನೆ ಹೇಳಿದ್ದೀನಿ ಆಲ್ ಟೈಪ್ ಆಫ್ ಡಿಕಂಪೋಸಿಷನ್ ರಿಯಾಕ್ಷನ್ ಆರ್ ಅಬ್ಸಾರ್ಬ್ಸ್ ಹೀಟ್ ಅಂದ್ರೆ ಎಂಡೋಥರ್ಮಿಕ್ ರಿಯಾಕ್ಷನ್. ಸೊ ನೆಕ್ಸ್ಟ್ ಟೈಪ್ ಯಾವುದು ಡಿಕಂಪೋಸಿಷನ್ ರಿಯಾಕ್ಷನ್ ಅಲ್ಲ ಅಂತ ನೋಡೋದಾದ್ರೆ ಎಲೆಕ್ಟ್ರೋಲಿಟಿಕ್ ಡಿಕಂಪೋಸಿಷನ್. ಎಲೆಕ್ಟ್ರೋಲಿಟಿಕ್ ಡಿಕಂಪೋಸಿಷನ್ ಅಂತ ಹೇಳಿದ ತಕ್ಷಣ ನೇಮೇ ಇಂಡಿಕೇಟ್ ಮಾಡುತ್ತೆ. ಹಂಗಂತ ಹೇಳಿದ ತಕ್ಷಣ ನಿಮಗೆ ಬರ್ಬೇಕಿರೋದು ಎಲೆಕ್ಟ್ರಿಸಿಟಿ ಅಥವಾ ಎಲೆಕ್ಟ್ರಿಕ್ ಕರೆಂಟ್ ಅಂತ. ಎಲೆಕ್ಟ್ರಿಕ್ ಕರೆಂಟ್ ನ ಪಾಸ್ ಮಾಡಿ ಯಾವ್ದಾದ್ರು ಡಿಕಂಪೋಸಿಷನ್ ರಿಯಾಕ್ಷನ್ ಆಗ್ತಿದೆ ಅಂತ ಹೇಳಿದ್ರೆ ಅದನ್ನ ನಾವು ಎಲೆಕ್ಟ್ರೋಲಿಟಿಕ್ ಡಿಕಂಪೋಸಿಷನ್ ಅಂತ ಹೇಳಿ ಕರೆಯಬಹುದು. ಈಗ ಹೈಡ್ರಾಲಿಸಿಸ್ ಅಂತ ಕೇಳಿ. ಸೊ ವಾಟರ್ಗೆ ನಾವು ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿದಾಗ ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್ ಆಗಿ ಡಿವೈಡ್. ಸೊ ಇದು ಎಕ್ಸಾಂಪಲ್ ಫಾರ್ ಎಲೆಕ್ಟ್ರೋಲಿಟಿಕ್ ಡಿಕಂಪೋಸಿಷನ್. ಇದೇ ಎಲೆಕ್ಟ್ರೋಲಿಟಿಕ್ ಡಿಕಂಪೋಸಿಷನ್ ಅಲ್ಲ, ಇದೇ ರೀತಿ ತುಂಬಾ ಇದೆ, ಬಟ್ ಎಕ್ಸಾಂಪಲ್ಸ್ ಮಾತ್ರ ನಾನು ಕೆಲವೊಂದು ಹಾಕಿದ್ದೆ. ನಿಮಗೀಗ ಡೌಟ್ ಆಗ್ಬೋದು ಯಾವ್ಯಾವ್ದೆಲ್ಲ ಎಲೆಕ್ಟ್ರೋಲಿಟಿಕ್ ಡಿಕಂಪೋಸಿಷನ್, ಥರ್ಮಲ್ ಡಿಕಂಪೋಸಿಷನ್ ಮತ್ತೆ ಇನ್ನೊಂದು ಟೈಪ್ ಆಫ್ ಡಿಕಂಪೋಸಿಷನ್ ಬರುತ್ತೆ, ಅದೆಲ್ಲ ಹೇಗೆ ಫೈಂಡ್ ಔಟ್ ಮಾಡೋದು ನಾವು ಅಂತ ನಿಮ್ ಕ್ವಶನ್ ಬರ್ಬೋದು. ಬಟ್ ಆ ರೀತಿ ಕ್ವಶನ್ ಅಲ್ಲಿ ಕೇಳ್ಬೇಕಿದ್ರೆ ಅವ್ರು ಮೆನ್ಷನ್ ಮಾಡ್ತಾರೆ. ಈಗ ನಾವು ಹೀಟ್ ಸಪ್ಲೈ ಮಾಡಿ ಡಿಕಂಪೋಸ್ ಮಾಡ್ತಿದೀವಿ ಅಂದ್ರೆ ಯಾವ ಟೈಪ್ ಆಫ್ ರಿಯಾಕ್ಷನ್, ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಮಾಡಿ ಡಿಕಂಪೋಸ್ ಆಗ್ತಿದೆ ಅಂತ ಹೇಳಿದ್ರೆ ಅದು ಯಾವ ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಹೇಳಿ. ಸೊ ಹಂಗಾಗಿ ಇದಕ್ಕೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಕೂಡ ಎಂಡೋಥರ್ಮಿಕ್ ರಿಯಾಕ್ಷನ್ ಆಗಿ ಇರುತ್ತೆ. ಸೊ ನೆಕ್ಸ್ಟ್ ಲಾಸ್ಟ್ ಥರ್ಡ್ ಒನ್ ಫೋಟೋಲಿಟಿಕ್ ಆರ್ ಫೋಟೋಕೆಮಿಕಲ್ ಡಿಕಂಪೋಸಿಷನ್. ಫೋಟೋ ಅಂದ ತಕ್ಷಣ ನಿಮ್ ಮೈಂಡ್ ಬರ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ ಲೈಟ್. ಫೋಟೋ ಮೀನ್ಸ್ ಲೈಟ್ ಅಲ್ವಾ. ಸೊ ಲೈಟ್ ಅನ್ನ ಯೂಸ್ ಮಾಡಿ ನಾವು ಡಿಕಂಪೋಸಿಷನ್ ರಿಯಾಕ್ಷನ್ ಮಾಡ್ತಿದ್ದೀವಿ. ದ ಕಾಂಪೌಂಡ್ ಬ್ರೇಕ್ಸ್ ಡೌನ್ ಇನ್ ದ ಪ್ರೆಸೆನ್ಸ್ ಆಫ್ ಲೈಟ್. ಅದನ್ನ ನಾವು ಫೋಟೋಲಿಟಿಕ್ ಅಥವಾ ಫೋಟೋಕೆಮಿಕಲ್ ಡಿಕಂಪೋಸಿಷನ್ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್ AgCl. Ag ಅಂದ್ರೆ ಏನು, ಯಾವ್ದ್ರದ್ದು ಸಿಂಬಲ್ Ag? ಸಿಲ್ವರ್. ಸಿಲ್ವರ್ ಕ್ಲೋರೈಡ್ ಇನ್ ಪ್ರೆಸೆನ್ಸ್ ಆಫ್ ಲೈಟ್ ಅಲ್ಲಿ ಸಿಲ್ವರ್ ಮತ್ತೆ ಕ್ಲೋರಿನ್ ಗ್ಯಾಸ್ ನ ಲಿಬ್ರೇಟ್ ಮಾಡಿ, ಸಿಲ್ವರ್ ಸಪರೇಟ್ ಆಗಿ ಕ್ಲೋರಿನ್ ಗ್ಯಾಸ್ ನ ಲಿಬ್ರೇಟ್ ಮಾಡಿ. ಸೊ ಅಲ್ಲಿ ಗ್ಯಾಸಿಯಸ್ ಫಾರ್ಮ್ ಅಂತ ಕೆಳಗಡೆ ಚಿಕ್ಕದಾಗಿ ಬ್ರಾಕೆಟ್ ಅಲ್ಲಿ ಗ್ಯಾಸ್ ಫಾರ್ಮ್ ಆಗತ್ತೆ ಅಂತ ಹೇಳಿ ಕೊಟ್ಟಿರಂತ, ಅದು ಗ್ಯಾಸ್ ಲಿಬ್ರೇಟ್ ಆಗತ್ತೆ. ಇನ್ ಕೇಸ್ ಕೆಲವೊಂದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ರೀತಿ ಗ್ಯಾಸ್ ಫಾರ್ಮ್ ಅಲ್ಲಿ ಬರುತ್ತೆ ಅಂತ ಹೇಳಿ ಬ್ರಾಕೆಟ್ ಅಲ್ಲಿ ಕೊಟ್ಟಿರಲ್ಲ, ಡೈರೆಕ್ಟ್ ಅಪ್ವರ್ಡ್ಸ್ ಆರೋ ಮಾರ್ಕ್ ನ ತೋರಿಸಿರ್ತಾರೆ ಈ ತರ. ಸೊ ಹೀಗೆ ಅಪ್ವರ್ಡ್ಸ್ ಅಲ್ಲಿ ಆರೋ ಮಾರ್ಕ್ ತೋರಿಸಿದ್ದಾರೆ ಅಂದ್ರೆ ಅಲ್ಲಿ ಗ್ಯಾಸ್ ರಿಲೀಸ್ ಆಗ್ತಿದೆ, ಲಿಬ್ರೇಟ್ ಆಗ್ತಿದೆ ಅಂತ. ಸೊ ಇದು ಕೂಡ ಎಂಡೋಥರ್ಮಿಕ್ ರಿಯಾಕ್ಷನ್ ಆಗಿರುತ್ತೆ. ಸೊ ಇದಿಷ್ಟು ಡಿಕಂಪೋಸಿಷನ್ ರಿಯಾಕ್ಷನ್ ಬಗ್ಗೆ ಆಯ್ತು. ನೆಕ್ಸ್ಟ್ ಬಂದು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಹೇಳಿದ್ರೆ ಸ್ಥಾನ ಪಲ್ಲಟ ರಾಸಾಯನಿಕ ಕ್ರಿಯೆ. A displacement reaction is a type of chemical reaction in which a more reactive element displaces a less reactive element from its compound ಅಂತ ಹೇಳಿ ಕೊಟ್ಟಿದೆ. ಸೊ ಪ್ರೀವಿಯಸ್ 2 ಟೈಪ್ಸ್ ಏನಿತ್ತು, ಫಸ್ಟ್ ಟೈಪ್ ಅಲ್ಲಿ 2 ಎಲಿಮೆಂಟ್ ಇತ್ತು, ಕಂಬೈನ್ ಆಗಿ ಕಾಂಪೌಂಡ್ ಆಯ್ತು. ಸೆಕೆಂಡ್ ಟೈಪ್ ಅಲ್ಲಿ ಬಂದೆ ಕಾಂಪೌಂಡ್ ಇತ್ತು, ಬ್ರೇಕ್ ಡೌನ್ ಆಗಿ ಸಿಂಪ್ಲರ್ ಫಾರ್ಮ್ ಆಗಿ ಎಲಿಮೆಂಟ್ಸ್ ಆಗ್ತಾ ಹೋಯ್ತು. ಬಟ್ ಇಲ್ಲಿ ಏನು ಅಂತ ಹೇಳಿದ್ರೆ ಒಂದು ಎಲಿಮೆಂಟ್ ಇರ್ಬೇಕು, ಒಂದು ಕಾಂಪೌಂಡ್ ಇರಬೇಕು. ಸೊ ರಿಯಾಕ್ಟೆಂಟ್ ಸೈಡ್ ಅಲ್ಲೇನೆ ಒಂದು ಎಲಿಮೆಂಟ್ ಪ್ಲಸ್ ಒಂದು ಕಾಂಪೌಂಡ್ ನ ತಗೊಂಡಾಗ ಜೊತೆಗೆ ಎಲಿಮೆಂಟ್ ಯಾವ ತರ ಇರ್ಬೇಕು, ಕಾಂಪೌಂಡ್ ಅಲ್ಲಿರೋ ಮೆಟಲ್ ಅಯನ್ ಅಥವಾ ಕ್ಯಾಟಯನ್ ನ ಡಿಸ್ಪ್ಲೇಸ್ ಮಾಡೋ ಕೆಪಾಸಿಟಿ ಇರ್ಬೇಕು, ಅಂದ್ರೆ ಮೋರ್ ರಿಯಾಕ್ಟಿವ್ ಆಗಿರ್ಬೇಕು. ಆಗಿದ್ರೆ ಮಾತ್ರ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಕಾರ ಆಗತ್ತೆ. ಲೆಸ್ ರಿಯಾಕ್ಟಿವ್ ಆಗಿದ್ರೆ, ಈಗ ಮೋರ್ ರಿಯಾಕ್ಟಿವ್ ಅಯನ್ ಆಲ್ರೆಡಿ ಬಾಂಡ್ ಮಾಡ್ಕೊಂಡಿದೆ ಅಂತ ಹೇಳಿದ್ರೆ ಲೆಸ್ ರಿಯಾಕ್ಟಿವ್ ಆಗಿದ್ರೆ ಬ್ರೇಕ್ ಮಾಡ್ಲಿಕ್ಕೆ ಬಿಡತ್ತಾ ಇಲ್ಲ, ಸ್ಟ್ರಾಂಗ್ ಬಾಂಡ್ ಆಗಿರುತ್ತೆ, ಅದ್ ಬಾಂಡ್ ಬ್ರೇಕ್ ಮಾಡ್ಲಿಕ್ಕೆ ಅಲೋ ಮಾಡಲ್ಲ. ಸೊ ಮೋರ್ ರಿಯಾಕ್ಟಿವ್ ಆಗಿದ್ರೆ ಸೊ ಬೇರೆಯವ್ರನ್ನ ತನ್ನ ಕಡೆ ಸೆಳ್ಕೋಬಹುದು, ಅಟ್ರಾಕ್ಟಿವ್ ಫೋರ್ಸ್ ಜಾಸ್ತಿ ಇರುತ್ತೆ. ಸೊ ಆಗ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಕಾರ ಅಂತ. ಸೊ ಇದರಲ್ಲಿ ಜನರಲ್ ಫಾರ್ಮ್ ಹೇಗಿರುತ್ತೆ ಅಂತ ನೋಡೋದಾದ್ರೆ ಒಂದು ಎಲಿಮೆಂಟ್ ಇರ್ಬೇಕು, ಇನ್ನೊಂದು ಕಾಂಪೌಂಡ್ ಇರ್ಬೇಕು ಅಂತ ಹೇಳಿ. ಸೊ ಎ ಅನ್ನೋದು ಒಂದು ಎಲಿಮೆಂಟ್ ಅಂತ ಕನ್ಸಿಡರ್ ಮಾಡೋಣ. ಸೊ ನೆಕ್ಸ್ಟ್ BC ಅನ್ನೋದು ಒಂದು ಕಾಂಪೌಂಡ್. ಸೊ ಗಿವ್ ರೈಸ್ ಎ ಅನ್ನೋದು ಬಿ ನ ಡಿಸ್ಪ್ಲೇಸ್ ಮಾಡುತ್ತೆ, ಬಟ್ ಎ ಈಸ್ ಮೋರ್ ರಿಯಾಕ್ಟಿವ್ ದನ್ ಬಿ. ಸೊ ಈಗ ಬಿ ನ ಡಿಸ್ಪ್ಲೇಸ್ ಮಾಡಿದಾಗ ನಮ್ಗೆ ಫೈನಲ್ ಪ್ರಾಡಕ್ಟ್ ಏನಾಗುತ್ತೆ, AC
ಪ್ಲಸ್ ಬಿ ಅಂದ್ರೆ ಬಿ ಸಪರೇಟ್ ಆಗ್ತದೆ. ಬಿ ಪ್ಲೇಸ್ ನ ಯಾರು ಆಕ್ಯುಪೈ ಮಾಡ್ತಿದ್ದಾರೆ? ಎ ಆಕ್ಯುಪೈ ಮಾಡ್ತಿದೆ. ಸೊ ಪ್ರಾಡಕ್ಟ್ ಏನಾಗುತ್ತೆ ಅವಾಗ ನಮ್ಗೆ ಎ ಸಿ ಬರುತ್ತೆ, ಬಿ ಸಪರೇಟ್ ಆಗುತ್ತೆ. ಸೊ ಯಾವಾಗ ಇದು ಆಕಾರ ಆಗೋದು ಅಂತ ಹೇಳಿದ್ರೆ ಎ ಈಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಬಿ. ಬಿಗಿಂತ ಮೋರ್ ರಿಯಾಕ್ಟಿವ್ ಆಗಿದ್ರೆ ಮಾತ್ರ ಇದು ರಿಪ್ಲೇಸ್ಮೆಂಟ್ ಆಗುತ್ತೆ. ಆಯ್ತಾ? ಎಕ್ಸಾಂಪಲ್ ಏನು ಅಂತ ನೋಡೋದಾದ್ರೆ ಜಿಂಕ್ ಪ್ಲಸ್ ಹೈಡ್ರೋಕ್ಲೋರಿಕ್ ಆಸಿಡ್ ಗಿವ್ ರೈಸ್ ಜಿಂಕ್ ಫ್ಲೋರೈಡ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್. ಸೊ ಕೆಳಗಡೆ ಕೆಮಿಕಲ್ ಇಕ್ವೇಶನ್ ಸಿಂಬಾಲಿಕ್ ರೆಪ್ರೆಸೆಂಟೇಶನ್ ಕೂಡ ಕೊಟ್ಟಿದ್ದಾರೆ. ಜಿಂಕ್ ಅಂದ್ರೆ Zn, ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ಹೇಳಿದ್ರೆ HCl ಅಂತ ತಗೋತೀವಿ. ಸೊ ZnCl2 ಅಂದ್ರೆ ಜಿಂಕ್ ಕ್ಲೋರೈಡ್ ಪ್ಲಸ್ H2 ಅಪ್ವರ್ಡ್ಸ್ ಆರೋ ಮಾರ್ಕ್ ತೋರಿಸಿದ್ರೆ ಏನಂತ ಹೇಳಿದೆ ಪ್ರೀವಿಯಸ್, ಇನ್ ಟರ್ಮ್ಸ್ ಆಫ್ ಗೇಷಿಯಸ್ ಫಾರ್ಮ್ ಅಲ್ಲಿ ಲಿಬ್ರೇಟ್ ಆಗ್ತಿದೆ ಅಂದ್ರೆ ಗ್ಯಾಸ್ ಲಿಬ್ರೇಟ್ ಆಗುತ್ತೆ, ಹೈಡ್ರೋಜನ್ ಗ್ಯಾಸ್ ಅಂತ ಅರ್ಥ. ಸೊ ಇಲ್ಲಿ ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್ ದನ್ ಹೈಡ್ರೋಜನ್, ಹಂಗಾಗಿ ಹೈಡ್ರೋಜನ್ ನ ಡಿಸ್ಪ್ಲೇಸ್ ಮಾಡ್ತೀರಂತ. ಸೊ ಯಾವ್ದಕ್ಕಿಂತ ಮೋರ್ ರಿಯಾಕ್ಟಿವ್ ಅಥವಾ ಲೆಸ್ ರಿಯಾಕ್ಟಿವ್ ಅಂತ ಹೆಂಗ್ ಗೊತ್ತಾಗುತ್ತೆ ನಮ್ಗೆ, ಹೆಂಗ್ ತಿಳ್ಕೊಳ್ಳೋದು ಅಂತ ಹೇಳಿದ್ರೆ ಇದಕ್ಕೆ ನಾವು ರಿಯಾಕ್ಟಿವಿಟಿ ಸೀರೀಸ್ ಅಂತ ಹೇಳಿ ನೋಡ್ತೀವಿ. ಸೊ ರಿಯಾಕ್ಟಿವಿಟಿ ಸೀರೀಸ್ ಅಲ್ಲಿ ಇಲ್ಲಿ ಜಸ್ಟ್ ನಾನು 13 ಹಾಕಿದ್ನಿ, ಇನ್ನ ತುಂಬಾ ಇದೆ ಪೀರಿಯಾಡಿಕ್ ಟೇಬಲ್ ಅಲ್ಲಿ, ಬಟ್ ನಾವು ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡೋ ಅಂತದ್ದು ಇದು 13. ಸೊ ಫಸ್ಟ್ ಒನ್ ರಿಯಾಕ್ಟಿವಿಟಿ ಸೀರೀಸ್ ಫ್ರಮ್ ಮೋಸ್ಟ್ ಟು ಲೀಸ್ಟ್ ರಿಯಾಕ್ಟಿವ್, ಅಂದ್ರೆ ಫಸ್ಟ್ ಯಾವ್ದು ತುಂಬಾ ರಿಯಾಕ್ಟಿವ್ ಆಗಿದೆ ಅಂತ. ಸೊ ಅದ್ರಲ್ಲಿ ಫಸ್ಟ್ ಪ್ಲೇಸ್ ತಗೊಳ್ಳುವಂತದ್ದು ಪೊಟ್ಯಾಷಿಯಂ, ನೆಕ್ಸ್ಟ್ ಸೋಡಿಯಂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಜಿಂಕ್, ಐರನ್, ಟಿನ್, ಲೆಡ್, ಹೈಡ್ರೋಜನ್, ಕಾಪರ್, ಸಿಲ್ವರ್ ಮತ್ತೆ ಗೋಲ್ಡ್. ಇದು ರಿಯಾಕ್ಟಿವಿಟಿ ಸೀರೀಸ್. ಬಟ್ ಹೈಡ್ರೋಜನ್ ಅನ್ನೋದು ಬಂದು ನಾನ್ ಮೆಟಲ್, ಇನ್ನು ಮಿಕ್ಕಿದೆಲ್ಲ ಮೆಟಲ್. ಸೊ ಯಾಕೆ ಹೈಡ್ರೋಜನ್ ಅನ್ನೋದು ಇದ್ರೊಳಗಡೆ ಸೇರ್ಕೊಂತು ಅಂತ ಹೇಳಿದ್ರೆ ಇಟ್ ಹ್ಯಾಸ್ ಕೆಪಾಸಿಟಿ ಟು ಡೊನೇಟ್ ಎಲೆಕ್ಟ್ರಾನ್, H ಪ್ಲಸ್ ಅಯಾನ್ ಆಗುತ್ತಲ್ವಾ, ಸೊ ಅದು ಎಲೆಕ್ಟ್ರಾನ್ ನ ಕೂಡ ರೆಡಿ ಇರುತ್ತೆ. ಸೊ ಹಂಗಾಗಿ ನಾವು ಈಗ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಹೈಡ್ರೋಜನ್ ನ ಎಲ್ಲಿ ಇಡ್ಬೇಕು ಅಂತ ಗೊತ್ತಾಗಲ್ಲ, ಅದು ಕೆಲವೊಂದ್ಸಲ ಮೆಟಲ್ ಆಗು ಆಕ್ಟ್ ಮಾಡುತ್ತೆ, ನಾನ್ ಮೆಟಲ್ ಆಗು ಆಕ್ಟ್ ಮಾಡುತ್ತೆ, ಹಂಗಂತ ಮೆಟಲಾಯ್ಡ್ ಅಂತಾನು ಹೇಳಕ್ ಆಗಲ್ಲ. ಸೊ ಹಂಗಾಗಿ ಇದನ್ನ ನಾವು ರಿಯಾಕ್ಟಿವಿಟಿ ಸೀರೀಸ್ಗೆ ಆಡ್ ಮಾಡ್ತೀವಿ. ಸೊ ನೆಕ್ಸ್ಟ್ ಲಾಸ್ಟ್ ಟೈಪ್ ಬಂದು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ದ್ವಿಸ್ಥಾನ ಪಲ್ಲಟ ರಾಸಾಯನಿಕ ಕ್ರಿಯೆ. A double displacement reaction is a type of chemical reaction in which two compounds exchange their ions to form two new compounds. So previously ಒಂದು ಎಲಿಮೆಂಟ್ ಒಂದು ಕಾಂಪೌಂಡ್ ತಗೊಂಡಿದ್ವಿ, ಬಟ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ಆಗಬೇಕು ಅಂತ ಹೇಳಿದ್ರೆ ಇಲ್ಲಿ ರಿಯಾಕ್ಟೆಂಟ್ ಸೈಡ್ ಅಲ್ಲಿ ಎರಡು ಕೂಡ ಕಾಂಪೌಂಡ್ಸ್ ಇರಬೇಕು. ಆ ಕಾಂಪೌಂಡ್ಸ್ ಎರಡು ಅಯಾನ್ಸ್ ನ ಎಕ್ಸ್ಚೇಂಜ್ ಮಾಡ್ಕೊಳ್ಳುತ್ತೆ ಒಂದಕ್ಕೊಂದು. ಸೊ ಆಗ ಡಬಲ್ ಡಿಸ್ಪ್ಲೇಸ್ಮೆಂಟ್ ಆಗೋದ್ರಿಂದ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಹೇಳಿ ಕರೆಯಂತದ್ದು. ಸೊ ಇದ್ರಲ್ಲಿ ಜನರಲ್ ಫಾರ್ಮ್ ಏನು ಅಂತ ನೋಡೋದಾದ್ರೆ ಎರಡೂ ಕೂಡ ಕಾಂಪೌಂಡ್ಸ್ ಆಗಿರ್ಬೇಕಲ್ವಾ. ಸೊ AB ಅನ್ನೋದು ಒಂದ್ ಕಾಂಪೌಂಡ್, CD ಅನ್ನೋದು ಒಂದ್ ಕಾಂಪೌಂಡ್ ತಗೊಳ್ಳೋಣ. ಸೊ ಈಗ ಯಾವ್ದನ್ನ ಡಿಸ್ಪ್ಲೇಸ್ ಮಾಡುತ್ತೆ? AC ನ ಡಿಸ್ಪ್ಲೇಸ್ ಮಾಡ್ಬೋದಾ? BD ನ ಡಿಸ್ಪ್ಲೇಸ್ ಮಾಡ್ಬೋದಾ? ಮಾಡ್ಬೋದು. ಬಟ್ BD ಒಂದ್ ಕಡೆ ಆಗಿ AC ಒಂದ್ ಕಡೆ ಆಗಕ್ಕಾಗತ್ತಾ? ಆಗಲ್ಲ. ಸೊ ಯೂಶುವಲಿ ನಾವು ಬರೆಯುವಂತದ್ದು ಯಾವ್ದು ಮೆಟಲ್ ಅಯನ್, ಫಸ್ಟ್ ಯಾವ್ದಿರುತ್ತೆ ಅದು ಕ್ಯಾಟಯನ್ ಅಥವಾ ಆನಯನ್ ಅಂತ ತಗೋತೀವಿ. ಸೊ ಇದು ಕ್ಯಾಟಯನ್ ಅಂತ ತಗೊಂಡ್ರೆ ಇದು ಆನಯನ್ ಆಗುತ್ತೆ. ಸೊ ಇದನ್ನು ಕ್ಯಾಟಯನ್ ಅಂತ ತಗೊಂಡ್ರೆ ಇದು ಆನಯನ್ ಆಗುತ್ತೆ. ಆಯ್ತಾ? ಎರಡು ಕಂಬೈನ್ ಆಗಿ ಈಗ ಅದು ನ್ಯೂಟ್ರಲ್ ಕಾಂಪೌಂಡ್ ಆಗಿದೆ. ಜಸ್ಟ್ ನಿಮಗೆ ತೋರಿಸ್ತಿರೋದು ಹೇಗೆ ಅಯಾನ್ಸ್ ಎಕ್ಸ್ಚೇಂಜ್ ಆಗುತ್ತೆ ಅಂತ. ಸೊ ಕ್ಯಾಟಯನ್ಸ್ ಅಂತ ಹೇಳಿದ್ರೆ ಕ್ಯಾರೀಸ್ ಪಾಸಿಟಿವ್ ಚಾರ್ಜ್, ಆನಯನ್ ಅಂತ ಹೇಳಿದ್ರೆ ಕ್ಯಾರೀಸ್ ನೆಗೆಟಿವ್ ಚಾರ್ಜ್. ಸೊ ಈಗ ಎರಡು ಕೂಡ ಕ್ಯಾಟಯನ್ಸ್ ಆದ್ರೆ ರಿಪಲ್ಷನ್ ಆಗುತ್ತೆ ಅಲ್ವಾ, ಅಲ್ಲಿ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಒಂದು ಎರಡು ಆನಯನ್ಸ್ ಆದ್ರೆ ಅಲ್ಲೂ ಕೂಡ ರಿಪಲ್ಷನ್ ಆಗುತ್ತೆ, ಯಾಕಂದ್ರೆ ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್. ಸೊ ಅನ್ಲೈಕ್ ಚಾರ್ಜಸ್ ಡಿಸ್ಪ್ಲೇಸ್ ಆಗ್ಬೇಕು. ಒಂದು ಎರಡೂ ಸೈಡು ಆನಯನ್ಸ್ ಮಾತ್ರ ಡಿಸ್ಪ್ಲೇಸ್ ಆಗ್ಬೇಕು, ಇಲ್ಲ ಕ್ಯಾಟಯನ್ಸ್ ಮಾತ್ರ ಡಿಸ್ಪ್ಲೇಸ್ ಆಗ್ಬೇಕು, ಆ ತರ ಆಗ್ಬೇಕು. ಸೊ ಈಗ ಎ ಅನ್ನೋದು ಯಾವ್ದ್ರ ಜೊತೆ ರಿಯಾಕ್ಟ್ ಆಗತ್ತೆ? ಬಿ ಅಂದ್ರೆ ಸಿ ನ ಡಿಸ್ಪ್ಲೇಸ್ ಮಾಡಿ AD ಆಗತ್ತೆ. ಆಯ್ತಾ? ಬಿ ಅಂದ್ರೆ ಡಿಸ್ಪ್ಲೇಸ್ ಮಾಡತ್ತೆ ಅಂತ. ಬಟ್ ಕಾಂಪೌಂಡ್ ಆಗ್ಬೇಕು ಅಂತ ಹೇಳಿದ್ರೆ ಈಗ AD ಆಗ್ಬೇಕು, ಕ್ಯಾಟಯನ್ ಅನ್ನೋದು ಅಂದ್ರೆ ಸಿ ನ ಡಿಸ್ಪ್ಲೇಸ್ ಮಾಡತ್ತೆ, ಅದೆರಡು ಇಂಟರ್ಚೇಂಜ್ ಆಗತ್ತೆ. ಬಟ್ ಅದ್ರ ಪ್ಲೇಸ್ಗೆ ಸಿ ಪ್ಲೇಸ್ಗೆ A ಹೋಗತ್ತೆ, ಡಿ ಪ್ಲೇಸ್ಗೆ ಬಿ ಹೋಗತ್ತೆ. ಸೊ ಈಗ ಪ್ರಾಡಕ್ಟ್ ಏನ್ ಬರುತ್ತೆ ಅಂತ ಹೇಳಿದ್ರೆ AD ಪ್ಲಸ್ CD.
ಅಂದ್ರೆ ಎ ಪ್ಲೇಸ್ಗೆ ಸಿ ಬಂತು, ಸಿ ಪ್ಲೇಸ್ಗೆ ಎ ಹೋಯ್ತು ಅಂತ. ಸೊ ಎ ಡಿ ಮತ್ತೆ ಸಿ ಬಿ ಅನ್ನೋದೆರಡು ಪ್ರಾಡಕ್ಟ್. ಸೊ ಈ ರೀತಿ ಒಂದಕ್ಕೊಂದು ಅಯಾನ್ಸ್ ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು. ಎರಡೂ ಕೂಡ ಅಯಾನ್ಸ್ ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದ್ರಿಂದ ನಾವು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಹೇಳಿ ಕರೆಯೋಣ. ಸೊ ಇದ್ರಲ್ಲಿ ಕೀ ಪಾಯಿಂಟ್ಸ್ ಏನೇನು ಅಂತ ಹೇಳಿದ್ರೆ, ಒಂದು ಅಯಾನ್ಸ್ ಆಫ್ ಟೂ ಕಾಂಪೌಂಡ್ಸ್ ಆರ್ ಇಂಟರ್ಚೇಂಜ್, ಒಂದಕ್ಕೊಂದು ಇಂಟರ್ಚೇಂಜ್ ಆಗುತ್ತೆ. ದೀಸ್ ರಿಯಾಕ್ಷನ್ಸ್ ಆಫನ್ ಟೇಕ್ಸ್ ಪ್ಲೇಸ್ ಇನ್ ಅಕ್ವೇಯಸ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಅಕ್ವೇಯಸ್ ಸೊಲ್ಯೂಷನ್ ಅಂತ ಅಂದ್ರೆ ಒಂದು ಸೊಲ್ಯೂಷನ್ ಅಂತ ಹೇಳಿದ್ರೆ ಸೊಲ್ಯೂಟ್ ಸಾಲ್ವೆಂಟ್ ಎರಡನ್ನೂ ನಾವು ಅಬ್ಸರ್ವ್ ಮಾಡ್ತೀವಿ. ಸೊ ಎಲ್ಲಿ ಸಾಲ್ವೆಂಟ್ ನ ವಾಟರ್ ಆಗಿ ತಗೋತೀವೋ, ಸೊ ಸಾಲ್ವೆಂಟ್ ಪ್ಲೇಸ್ ಅಲ್ಲಿ ನಾವು ವಾಟರ್ ನ ಕನ್ಸಿಡರ್ ಮಾಡ್ತೀವೋ ಅಂತ ಸೊಲ್ಯೂಷನ್ಸ್ ನ ಅಕ್ವೇಯಸ್ ಸೊಲ್ಯೂಷನ್ಸ್ ಅಂತ ಹೇಳಿ ಕರೆಯುವಂತ. ಸೊ ಇಲ್ಲಿ ಪ್ರೆಸಿಪಿಟೇಷನ್ ಅಂದ್ರೆ ಫಾರ್ಮೇಶನ್ ಆಫ್ ಎನ್ ಇನ್ಸಾಲ್ಯುಬಲ್ ಸಾಲಿಡ್ ಆಗುತ್ತೆ ಕಾಮನ್ಲಿ ಅಕರ್. ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್ ಅಕರ್ ಆಗ್ತಿದೆ ಅಂದ್ರೆ ಯೂಶುವಲಿ ಅಲ್ಲಿ ಪ್ರೆಸಿಪಿಟೇಷನ್ ಫಾರ್ಮ್ ಆಗುತ್ತೆ. ಪ್ರೆಸಿಪಿಟೇಷನ್ ಅಂತ ಹೇಳಿದ್ರೆ ಅದು ಸಾಲ್ಯುಬಲ್ ಆಗಲ್ಲ, ಇನ್ಸಾಲ್ಯುಬಲ್ ಸಾಲಿಡ್. ನೀವು ಸ್ವಲ್ಪ ಹೊತ್ತು ಇಟ್ಟರೆ ಟೆಸ್ಟ್ ಟ್ಯೂಬ್ ಅಲ್ಲಿ ಅದು ಕೆಳಗಡೆ ಸೆಟಲ್ ಡೌನ್ ಆಗುತ್ತೆ, ಅದನ್ನ ನಾವು ಪ್ರೆಸಿಪಿಟೇಟ್ ಅಂತ ಹೇಳಿ ಕರೆಯುವಂತ. ಸೊ ಇದಕ್ಕೆ ಎಕ್ಸಾಂಪಲ್ ನೋಡೋದಾದ್ರೆ ರಿಯಾಕ್ಷನ್ ಬಿಟ್ವೀನ್ ಬೇರಿಯಂ ಕ್ಲೋರೈಡ್ ಅಂಡ್ ಸೋಡಿಯಂ ಸಲ್ಫೇಟ್. ಸೊ BaCl2 plus Na2SO4 gives BaSO4 and NaCl ಕಾಮನ್ ಸಾಲ್ಟ್ ಸಿಗುತ್ತೆ. ಸೊ ಇಲ್ಲಿ BaSO4 ಇದೆಯಲ್ಲ, ಇದು ವೈಟ್ ಪ್ರೆಸಿಪಿಟೇಟ್. ಸೊ ಎಲ್ಲೆಲ್ಲಿ ಪ್ರೆಸಿಪಿಟೇಟ್ ಫಾರ್ಮ್ ಆಗುತ್ತೋ ಅಲ್ಲಿ ಡೌನ್ವರ್ಡ್ಸ್ ಆರೋ ಮಾರ್ಕ್ ನ ಹಾಕ್ತೀವಿ. ಸೊ ಎಲ್ಲಿ ಗ್ಯಾಸ್ ಪ್ರೊಡಕ್ಷನ್ ಆಗುತ್ತೋ ಅಲ್ಲಿ ಅಪ್ವರ್ಡ್ಸ್ ಆರೋ ಮಾರ್ಕ್ ನ ಹಾಕಿದ್ರೆ, ಕೆಮಿಕಲ್ ರಿಯಾಕ್ಷನ್ ಆಗ್ಬೇಕಿದ್ರೆ ಪ್ರೆಸಿಪಿಟೇಟ್ ಫಾರ್ಮ್ ಆಗ್ತಿದೆ ಅಂದಾಗ ಆರೋ ಮಾರ್ಕ್ ನ ಡೌನ್ವರ್ಡ್ಸ್ ತೋರಿಸ್ತೀವಿ. ಸೊ ಇಲ್ಲಿ ಕೊಟ್ಟಿದ್ದಾರೆ ವೈಟ್ ಪ್ರೆಸಿಪಿಟೇಟ್ ಆಫ್ ಬೇರಿಯಂ ಸಲ್ಫೇಟ್ ಈಸ್ ಫಾರ್ಮ್. ದಿಸ್ ಇಸ್ ಎಕ್ಸಾಂಪಲ್ ಫಾರ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಇದೇ ರೀತಿ ಇನ್ನ ತುಂಬಾ ಇದೆ, ನಾನು ಜಸ್ಟ್ ಬಂದ್ ಹಾಕಿದ್ದೀನಿ ಅಷ್ಟೇ. ಎಲ್ಲ ಪ್ರತಿಯೊಂದು 4 ಟೈಪ್ ಆಫ್ ರಿಯಾಕ್ಷನ್ ಏನಿದೆ ಅದಕ್ಕೆ ಎಕ್ಸಾಂಪಲ್ಸ್ ನ ಲಿಸ್ಟ್ ಔಟ್ ಮಾಡಿ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಫಿಸಿಕಲ್ ಚೇಂಜಸ್ ಮತ್ತೆ ಕೆಮಿಕಲ್ ಚೇಂಜಸ್ ಅಂದ್ರೆ ಏನು, ಏನ್ ಡಿಫ್ರೆನ್ಸ್ ಇದೆ, ಜೊತೆಗೆ ಕೆಮಿಕಲ್ ಚೇಂಜಸ್ ಆಗ್ಬೇಕು ಅಂತ ಹೇಳಿದ್ರೆ ಕೆಮಿಕಲ್ ರಿಯಾಕ್ಷನ್ ಆಗ್ಬೇಕು, ಅದರಿಂದ ನಮಗೆ ಕೆಮಿಕಲ್ ಚೇಂಜ್ ಆಗತ್ತೆ ಅನ್ನೋದು ನನ್ಗೆ ಗೊತ್ತಾಯ್ತು. ಸೊ ಅದ್ರಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಅಲ್ಲಿ ಇವತ್ತು ನಾವು ಬರೀ 4 ಟೈಪ್ಸ್ ಅಷ್ಟೇ ಡಿಸ್ಕಸ್ ಮಾಡಿದ್ವಿ. ಈ 4 ಟೈಪ್ಸ್ ಇಂದ ಅಷ್ಟೇ ಕೆಮಿಕಲ್ ಚೇಂಜಸ್ ಆಗತ್ತೆ ಅಂತ ಅಲ್ಲ, ಇನ್ನ ತುಂಬಾ ಟೈಪ್ಸ್ ಇದೆ. ಸೊ ಅದ್ರಲ್ಲಿ ನಾವು ಜಸ್ಟ್ 4 ಟೈಪ್ಸ್ ನ ಇವತ್ತು ಡಿಸ್ಕಸ್ ಮಾಡಿದ್ವಿ. ಸೊ ಫಿಸಿಕಲ್ ಚೇಂಜ್ ಅಂಡ್ ಕೆಮಿಕಲ್ ಚೇಂಜ್ ಈ ಕ್ಲಾಸಿಗೆ ಇವತ್ತಿಗೆ ಕಂಪ್ಲೀಟ್ ಆಗುತ್ತೆ. ಆಸ್ ಯೂಶುವಲಿ ಎಂಡ್ ಆಫ್ ದಿ ಕ್ಲಾಸ್ ನಿಮಗೆ ಏನ್ ಗೂಗಲ್ ಫಾರ್ಮ್ ಲಿಂಕ್ ಶೇರ್ ಮಾಡ್ತಾ ಇದ್ರು ಚಾಟ್ ಬಾಕ್ಸ್ ಅಲ್ಲಿ, ಅದೇ ರೀತಿ ಇವತ್ತು ಕೂಡ ಚಾಟ್ ಬಾಕ್ಸ್ ಅಲ್ಲಿ ಲಿಂಕ್ ಶೇರ್ ಆಗುತ್ತೆ. ಸೊ ಲಿಂಕ್ ನ ಕ್ಲಿಕ್ ಮಾಡಿ ಗೂಗಲ್ ಫಾರ್ಮ್ ನ ಫಿಲ್ ಮಾಡಿ, ನಿಮ್ ನೇಮು ಸ್ಕೂಲ್ ನೇಮ್ ಎಲ್ಲ ಹಾಕಿ, ಅಲ್ಲಿ ಒಂದಷ್ಟು ಕ್ವಶನ್ಸ್ ಇರುತ್ತೆ, ಆ ಕ್ವಶನ್ಸ್ಗೆ ಆನ್ಸರ್ ಮಾಡ್ಬೋದು. ಏನಾದ್ರೂ ಡೌಟ್ ಇತ್ತು ಅಂತ ಹೇಳಿದ್ರೆ ಹ್ಯಾಂಡ್ ರೈಸ್ ಮಾಡಿ ಕೇಳ್ಬೋದು, ಅನ್ಮ್ಯೂಟ್ ಮಾಡ್ತಾರೆ ಕೇಳ್ಬೋದು. ಸೊ ಚಾಟ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿದರೆ ಕ್ಲಿಕ್ ಮಾಡಿದ್ರೆ ಅದು ಓಪನ್ ಆಗುತ್ತೆ. ನೆಕ್ಸ್ಟ್ ನೀವು ರೆಸ್ಪಾನ್ಸ್ ನ ಶೇರ್ ಮಾಡ್ಬೋದು. ಯಾರಿಗಾದ್ರೂ ಲಿಂಕ್ ಓಪನ್ ಆಗ್ತಿಲ್ಲ ಅಂತ ಹೇಳಿದ್ರೆ ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಹಾಕಿ, ವಾಟ್ಸ್ಆಪ್ ಗ್ರೂಪ್ ಅಲ್ಲೂ ಆಮೇಲೆ ಲಿಂಕ್ ಶೇರ್ ಆಗತ್ತೆ.
ಆಮೇಲೆ ನೀವು ರೆಸ್ಪಾನ್ಸಸ್ ನ ಶೇರ್ ಮಾಡ್ತೀವಿ. ಬಟ್ ಇವತ್ತೇ ಶೇರ್ ಮಾಡ್ಬೇಕು, ಯಾಕಂದ್ರೆ ರೆಸ್ಪಾನ್ಸಸ್ ನ ಕ್ಲೋಸ್ ಮಾಡ್ತೀವಿ ನಾವು ಅದಾದ್ಮೇಲೆ. ನೀವು ಅದಾದ್ಮೇಲೆ ಸಬ್ಮಿಟ್ ಕೊಡಕ್ ಆಗಲ್ಲ. ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಹಾಕ್ಬೋದು, ಲಿಂಕ್ ಓಪನ್ ಆಗ್ತಿದ್ಯಾ ಇಲ್ಲ ಅಂತ. ಓಪನ್ ಆಗ್ತಿದೆ, ಆಕ್ಚುಲಿ ಕ್ಲಿಕ್ ಮಾಡಿದ್ರೆ. ಸೊ ಇವತ್ತಿನ ಕ್ಲಾಸ್ ಏನಿತ್ತು ಅದ್ರ ಬೇಸ್ ಮೇಲೆ ಗೂಗಲ್ ಫಾರ್ಮ್ ಅಲ್ಲಿ ಕ್ವಶನ್ಸ್ ಹಾಕಿದ್ದೀನಿ. ಒಂದು 8 ಕ್ವಶನ್ಸ್ ಇದೆ. ಸೊ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಕೂಡ ಲಿಂಕ್ ನ ಶೇರ್ ಮಾಡ್ತೀನಿ ಅದಾದ್ಮೇಲೆ. ಎಲ್ಲರೂ ರೆಸ್ಪಾನ್ಸಸ್ ನ ಶೇರ್ ಮಾಡಿ. ಇವತ್ತಿನ ಕ್ಲಾಸ್ ಏನ್ ಫಿಸಿಕಲ್ ಚೇಂಜ್ ಮತ್ತೆ ಕೆಮಿಕಲ್ ಚೇಂಜ್ ಕ್ಲಾಸ್ ಇತ್ತು ಅದು ಇವತ್ತಿಗೆ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಇನ್ನೊಂದು ಕ್ಲಾಸ್ ಅಲ್ಲಿ ಸಿಗೋಣ. ಥ್ಯಾಂಕ್ ಯು.